ನಾನು ಈ ಸಭೆಗೆ ಆಹ್ವಾನ ಮಾಡ್ತಿದ್ದೀನಿ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಬಂದರೆ ಎಲ್ಲ ಮುಖಂಡರು ಸಹ ಸ್ವಾಗತ ಕೊಡ್ತೀನಿ. ಮಧುಗಿರಿ ಜಿಲ್ಲಾ ಸಂಘಟನಾತ್ಮಕ ಶಕ್ತಿ ಕೇಂದ್ರದಲ್ಲಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನ ಮಾಡಬೇಕು ಅಂತ ಹೇಳಿ ಒಬಿಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಗೌರವಾನ್ವಿತ ರಘುಕೋಗಿಲ್ಯಾಜಿಯವರ ಆದೇಶದಂತೆ ಸಾಮಾಜಿಕ ಸಮ್ಮೇಳನ ಜರುಗಬೇಕಾಗಿದ್ದ ಇಷ್ಟೊತ್ತಿಗೆ ಅನಿವಾರ್ಯ ಕಾರಣದಿಂದ ಶುಕ್ರವಾರ ಎಲೆಕ್ಷನ್ ಇರೋದ್ರಿಂದ ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಮಧುಗಿರಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವಾನ್ವಿತ ಮಾಗೋಡು ಪ್ರತಾಪ್ಜಿ ಅವರೇ, ಹಾಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮತ್ತು ಮಧುಗಿರಿಯ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಉಮಾಕಾಂತ್ ಜಿ ಅವರೇ, ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀಪತಿ ಜಿ ಅವರೇ, ಮತ್ತೆ ಒಬಿಸಿಯ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಂದ್ರಣ್ಣ ಅವರೇ, ಮತ್ತು ಹಿರಿಯೂರು ಮತ್ತು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣ ಅವರೇ, ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮದ ಒಂದಿಷ್ಟು ರೂವಾರಿಗಳು ಆಗಿರ್ತಕ್ಕಂಥ ನಮ್ಮ ಮುರಳಿಯಣ್ಣವರೇ, ಮತ್ತು ಬಹಳ ವಿಶೇಷವಾಗಿ ಕೊಡಗೆರೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅಣ್ಣವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಒಬಿಸಿ ಮೋರ್ಚಾದ ಪದಾಧಿಕಾರಿ ಬಂಧುಗಳೇ, ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಮಧುಗಿರಿ ಜಿಲ್ಲೆಯ ಮಾಧ್ಯಮ ಬಂಧು ಭಗಿನಿಗಳು, ಇವತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಒಂದು ಘೋಷವಾಕ್ಯದಡಿಯಲ್ಲಿ ಇವತ್ತು ನಾವೆಲ್ಲ ಕೂತಿದ್ದೀವಿ. ಅದಕ್ಕೆ ಒಬಿಸಿ ಮೋರ್ಚಾ ರಾಷ್ಟ್ರೀಯ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಬಹಳ ಸದೃಢವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಂಧುಗಳೇ, ಅನೇಕ ಸಮುದಾಯಗಳು ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಹೇಗಿತ್ತು ನಿಮ್ಮೆಲ್ಲರಿಗೂ ಗೊತ್ತು. ಸ್ವಾತಂತ್ರ್ಯದ ನಂತರ ಹೇಗೆ ದೇಶವನ್ನ ವಿಭಜನೆ ಮಾಡಿ ಇಷ್ಟು ಸುದೀರ್ಘ ಅವಧಿಯನ್ನ ಆಳಿದಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಬಿಸಿಗೆ ಕೊಟ್ಟಂತ ಕೊಡುಗೆಗಳೇನು ಅಂತ ಹೇಳಿ ಒಂದೊಮ್ಮೆ ಯೋಚನೆ ಮಾಡಿದ್ರೆ ಅದು ಏನೂ ಇಲ್ಲ, ಶೂನ್ಯ. 2014 ನಂತರ ಮೋದಿಜಿ ಅವರ ಪರ್ವ ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಅದು ಸುವರ್ಣ ಯುಗ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ತೀವಿ. ಒಬ್ಬ ಮೋದಿಜಿ ಕೂಡ ಒಬ್ಬ ಹಿಂದುಳಿದ ವರ್ಗದ ನೇತಾರರಾಗಿ ಅವರೆಲ್ಲೂ ಕೂಡ ಜಾತಿ ಆಧಾರದ ಮೇಲೆ ಪ್ರಧಾನಿ ಆಗಿದ್ದಲ್ಲ. ಈ ದೇಶದ ಹೆಮ್ಮೆಯ ನಾಯಕ, ಇನ್ನೂ ವಿಶ್ವ ನಾಯಕ ಅನ್ನುವ ಪಟ್ಟವನ್ನ ಅಲಂಕರಿಸುವಂತ ಒಬ್ಬ ಮಹಾನ್ ಚೇತನರನ್ನ ನಾವಿವತ್ತು 3ನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಎಲ್ಲ ಇಡೀ ದೇಶದ ಎಲ್ಲ ಜನರು ಕೂಡ ತುದಿಗಾಲ ಮೇಲೆ ನಿಂತಿದ್ದಾರೆ. ಅದು ಜೂನ್ 4ಕ್ಕೆ ನಿಮ್ಮ ದೊಡ್ಡ ಜಾತ್ರೆ ನಡೆಯುತ್ತೆ. ಈಗ ನಾವು ಹಬ್ಬದ ವಾತಾವರಣದಲ್ಲಿ ಇದ್ದೀವಿ. ಬರುವ ಹಬ್ಬ ಯಾವುದು? ರಾಷ್ಟ್ರೀಯ ಹಬ್ಬ. ಶುಕ್ರವಾರ ನಮಗೆ ಮೊದಲನೇ ಹಂತ ಇದೆ. 14 ಕ್ಷೇತ್ರಗಳಲ್ಲಿ MP ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಡೆಯುವಂತ ಚುನಾವಣೆಯ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಮಧುಗಿರಿ ಮತ್ತು ಕೊರಟಗೆರೆ, ತುಮಕೂರು ಕ್ಷೇತ್ರಕ್ಕೆ ಬರೋದ್ರಿಂದ ಮಾನ್ಯ ಗೌರವಾನ್ವಿತ ನಮ್ಮ ಸಂಸದರಾಗಬೇಕಾಗಿರುವಂತ ವಿ ಸೋಮಣ್ಣನಾಥ್ ಜಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಮತ್ತು ಕೊರಟಗೆರೆ ಪಾವಗಡ ಮತ್ತು ಶಿರಾ ಕ್ಷೇತ್ರದಲ್ಲಿ ನಮ್ಮ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಯ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಅಲ್ಲಿ ಗೆಲ್ಲಿಬೇಕಾಗಿದೆ. ನಮ್ಮ ಎಲ್ಲರ ಒತ್ತಾಸೆ ಇರ್ತಕ್ಕಂಥದ್ದು, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದ ಪೂರ್ತಿ ಉದ್ದಗಲಕ್ಕೂ ಪ್ರವಾಸ ಮಾಡಿ ಒಬಿಸಿ ಮೋರ್ಚಾದ ಎಲ್ಲ ತಂಡಗಳನ್ನು ರಚನೆ ಮಾಡಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ಕೊಡ್ತಿದ್ದಾರೆ. ಇತ್ತೀಚೆಗೆ ಮೊನ್ನೆ ಭಾನುವಾರ ಮೈಸೂರಿನಲ್ಲಿ ಕಾಯಕ ಸಮಾಜ ಅಂತೇಳಿ ದೊಡ್ಡ ಮಟ್ಟದಲ್ಲಿ ವಿಜೇಂದ್ರಣ್ಣ ಅವರು, ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರಣ್ಣ ಅವರ ಸಮ್ಮುಖದಲ್ಲಿ ದೊಡ್ಡ ರ್ಯಾಲಿ ಕೂಡ, ಅಂದ್ರೆ ದೊಡ್ಡ ಸಭೆ ಸಮಾವೇಶ ಕೂಡ ಜರುಗಿದ್ದಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚಿನ 2-3 ದಿನಗಳ ಹಿಂದಿನ ಪತ್ರಿಕಾ ಹೇಳಿಕೆಗಳು, ಪತ್ರಿಕಾ ಪ್ರಕಟಣೆಗಳು ಮಾಡಿರ್ತಕ್ಕಂಥ ಚುಂಬು ಅನ್ನುವ ಒಂದು ಪದ ಬಳಕೆಯನ್ನ ಮಾನ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಿದೆ. ಬಂಧುಗಳೇ, ಅರ್ಥ ಮಾಡಿಕೊಳ್ಳೋಣ. ನಾವು ಮಧುಗಿರಿ ಕ್ಷೇತ್ರದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ ಯಾರು ಕೂಡ ಯಾರ ಮನೆ ಬಾಗಿಲಿಗೆ ಹೋಗುವಂತಿಲ್ಲ. ಪುಣ್ಯಾತ್ಮ, ಕಾಂಗ್ರೆಸ್ ಇದ್ದಾಗೆಲ್ಲನೂ ಕೂಡ ಬರಗಾಲ ಬರುತ್ತೆ ಈ ರಾಜ್ಯಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮಾತಾಡ್ಲಿ, ಎಷ್ಟು ಬೇಕಾದ್ರೂ ಮಾತಾಡ್ಲಿ. ಬರಗಾಲದ ಛಾಯೆ ಎಲ್ಲಾದ್ರೂ ನೀವು ಒಂದ್ ಕಡೆ ನಮ್ಮ ಮಾಧ್ಯಮ ಮಂತ್ರಿಗಳು ಮಾತಾಡ್ತಾ ಹೇಳ್ತವೆ. ಈಗ ಹಿಂದೆಗಡೆ ನಾವು ನಾಟಿಗಳಲ್ಲಿ ಮಂತ್ರಿಗೆ ಹೇಳ್ತಾನೆ, ರಾಜ ಎದ್ದು ನಿಂತು, ಮಂತ್ರಿ ಹೇಗಿದೆ ನಮ್ಮ ರಾಜ್ಯ, ಕೌಶಲ್ಯಗಳು ಹೇಗಿದೆ ಅಂತ ಹೇಳಿ ಅವ್ರು ಹೇಳ್ತಾನೆ, ಮಹಾಪ್ರಭು ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲವನ್ನು ಆಗಿ ಸಂತೃಪ್ತಿಯಿಂದ ಇದೆ ನಮ್ಮ ಜನ ಅಂತ ಹೇಳುವ ಖುಷಿ ವಾತಾವರಣ ಈ ರಾಜ್ಯದಲ್ಲಿ ಇಲ್ಲ.
ಪುಕ್ಕಟ್ಟೆ ಭಾಗ್ಯಗಳನ್ನ ಕೊಟ್ಟು ಸಿದ್ದರಾಮಣ್ಣವರು ದಿಕ್ತಪ್ಪಿಸಿದ್ದಾರೆ. ಬಂಧುಗಳೇ, ನಾವು ಅರ್ಥ ಮಾಡ್ಕೊಳ್ಳೋಣ. ಸಂವಿಧಾನದ ಆಶಯಗಳಂತೆ ಇವತ್ತಿಗೂ ಕೂಡ ಎಲ್ಲ ಸಮುದಾಯಗಳು ಕೂಡ ಸಮಾನರು ಅಂತ ಹೇಳ್ತೀವಿ. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಮಾತಾಡ್ತೀವಿ. ಆರ್ಟಿಕಲ್ 14 ತಗೊಳ್ತೀವಿ. ಸಂವಿಧಾನ ರಚನೆ ಮಾಡಿದ ನಾವೇ, ಸಂವಿಧಾನದ ಕಾಯಕರು ನಾವೇ, ಪ್ರಜಾಪ್ರಭುತ್ವ ಉಳಿಸೋರು ನಾವೇ ಅಂತ ಮಾತಾಡ್ತಾರಲ್ಲ ಕಾಂಗ್ರೆಸ್ಸಿಗರು. ಇದುವರೆಗೂ ಪ್ರಜಾತಂತ್ರ ವ್ಯವಸ್ಥೆ ಉಳಿದಿದ್ದೇ ಆಗಿದ್ರೆ ನಮ್ಮಂತ OBCಗಳಿಂದ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ. ಕಾರಣ ಇಷ್ಟೇ, ಯಾಕೀಗ ಆಗ್ತಿದೆ ಅಂತ ಹೇಳಿದ್ರೆ ಇವರು ಪಾಲಿಟಿಕ್ಸ್ ಅಲ್ಲಿ ಏನಾದ್ರೂ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡಿ ಒಡೆದಾಡುವ ನೀತಿಗಳನ್ನ ತಂದು ಸರ್ಕಾರದ ಬರುವ ಪಂಚವಾರ್ಷಿಕ ಯೋಜನೆಗಳು ಇಂಪ್ಲಿಮೆಂಟ್ ಅನುಷ್ಠಾನ ಆಗಿದ್ದೀರಿ. ಇವತ್ತು ಮಧುಗಿರಿ ಹೀಗಿರ್ತಿಲ್ಲ, ಕೊಡಗೆರೆ ಹೀಗಿರ್ತಿಲ್ಲ, ನಮ್ಮೂರು ಹೀಗಿರ್ತಿಲ್ಲ ಅಂತ ಏನು ನಾವು ಮಾತಾಡ್ಕೋತೀವಿ. ಇದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಅದು ಕಾಂಗ್ರೆಸ್ಸಿಗರು ಅಂತೇಳಿ ನಾವು ಒಂದೊಮ್ಮೆ ಯೋಚನೆ ಮಾಡ್ಬೇಕಾಗತ್ತೆ ಬಂಧುಗಳೇ. ಬುಡಕಟ್ಟು ಸಮುದಾಯಗಳಿಂದ ಹಿಡಿದು ಯಾರು ಎಲ್ಲಿ ತುಂಬಾ ಅಂದ್ರೆ ಇದಕ್ಕೆ ಬಂದಿರುವುದಿಲ್ಲ, ಫ್ರಂಟ್ ಇದಕ್ಕೆ ಬಂದಿರುವುದಿಲ್ಲ, ಮುಂದಕ್ಕೆ ಅಂತಹ ಜನರನ್ನ, ಸಣ್ಣ ಸಣ್ಣ ಮೈನಾರಿಟಿಗಳನ್ನ ಗುರುಸಿ ಇವತ್ತು ದೇಶದೊಳಗಡೆ ಏನಾದ್ರೂ ಒಂಚೂರು ಅವಕಾಶ ವಂಚಿತರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಬಿಜೆಪಿ ಮತ್ತು ವಿಶೇಷವಾಗಿ ಪ್ರಧಾನಿ ಮೋದಿಜಿ ಅವರು ಅಂತ ಹೇಳಿ. ನಿಮಗೆ ಗೊತ್ತಿದೆ, ಬಾಕಿಗಳ ಬಗ್ಗೆ ಮಾತಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಚುನಾವಣೆ ನಡೆದೋಗಿದೆ, 1 ವರ್ಷ ಆಗಿದೆ, ಅಭಿವೃದ್ಧಿ ಶೂನ್ಯ. ನಮಗೆ ರಸ್ತೆ ಟಾರ್ ಬೇಕು, ಕುಡಿಯೋಕ್ ನೀರಿಲ್ಲ, ಇನ್ಫ್ಯಾಕ್ಟ್ ನಮಗೆ ಸಿಗ್ಬೇಕಾದ ಸೌಲಭ್ಯಗಳಿಲ್ಲ ಅಂತ ಹೇಳಿದ್ರೆ ಕಾರಣಕರ್ತರು ಯಾರು? ಚುನಾವಣೆ ನಡೆದೋಗಿದೆ. ಫ್ರೀ ಭಾಗ್ಯ ಯಾರು ಕೇಳಿಲ್ಲ ಸ್ವಾಮಿ. ರಾಜ್ಯದಲ್ಲಿ ಫ್ರೀ ಭಾಗ್ಯಗಳನ್ನ ಇಟ್ಕೊಂಡು ಈ ಮನುಷ್ಯ ಏನ್ ಮಾಡ್ತಿದ್ದಾರೆ, ಡಬಲ್ ಗೇಮ್ ಸ್ಟ್ರಾಟಜಿ ಮಾಡ್ತಾರೆ. ಅಧಿಕಾರವನ್ನ ಉಕ್ಕಾರ್ಕು ಕಿಡಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಆಡುವ ನಾಟಕಕ್ಕೆ ನಾವು ತಿಲಾಂಜಲಿ ಇಡಬೇಕಾದ್ರೆ ನಮ್ಮ ಮತಗಳು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗದೆ ಕಾಯ್ಕೊಡ್ಬೇಕಾಗತ್ತೆ. ದೇಶ ರಕ್ಷಣೆ ಇದು. ದೇಶದ ಚುನಾವಣೆ ನಮ್ಮೂರಿನ ಚುನಾವಣೆ ಅಲ್ಲ, ಅಥವಾ ರಾಜ್ಯದ ಚುನಾವಣೆಯೂ ಅಲ್ಲ. ಇದು ದೇಶ ಸಂರಕ್ಷಣೆ ಮಾಡುವ, ಸುದೃಢ ರಾಷ್ಟ್ರವನ್ನು ಕಟ್ಟುವ ಪರಿಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಮತ ಮೀಸಲಾಗಿಡಬೇಕು ಬಂಧುಗಳೇ. ಅದು ಬಹಳ ಹೆಚ್ಚು ಅಂದ್ರೆ ಇನ್ನು 2 ದಿನ ಇದೆ, ನಾಳೆ ನಾಡಿದ್ದು 2 ದಿನ ನಮ್ಮ ಶ್ರಮ. 24x7 ತರ ಕೆಲಸ ಮಾಡಿದ್ರೆ ಮನೆಗೆ ಏನ್ ತಲುಪ್ತಿದ್ದೀರಿ, ಈಗಾಗಲೇ ತಲುಪಿದ್ದೀರಿ, ಅದಕ್ಕೆ ಹೆಚ್ಚು ಪರಿವರ್ತನೆ ಮಾಡಬೇಕಾಗತ್ತೆ. ತಾಯಂದ್ರಿಗೆ, ಬೇರೆ ಬೇರೆ ಜನರಿಗೆ, ಕಾಂಗ್ರೆಸ್ಸಿನ ಮಂದಿಗೆ ಸ್ವಲ್ಪ ಪರಿವರ್ತನೆ ಮಾಡಿ ನಿಮ್ಮ ಮತ ದಯವಿಟ್ಟು ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು, ಧರ್ಮದ ಹಿತಾಸಕ್ತಿಯನ್ನು ಇಟ್ಕೊಂಡು ನಿಮ್ಮ ಮತ ಹಾಕ್ಸ್ಕೋಬೇಕು ಅಂತ ಹೇಳಿ ನಾನು ವಿನಮ್ರ ವಿನಂತಿ ಮಾಡ್ಕೋತೀನಿ. ನಮ್ಮ ಪದಾಧಿಕಾರಿ ಬಂಧುಗಳಲ್ಲಿ ಇನ್ನ ಕೆಲವೇ ದಿನಗಳಿರೋದು, 2 ದಿನ 48 ಅವರ್ಸ್ ಅಂತ ಹೇಳಿ ಅನ್ಕೊಳ್ಳೋಣ. ಶುಕ್ರವಾರ ಎಲೆಕ್ಷನ್ ಇರುತ್ತೆ, ಅವತ್ತೇನು ಮಾಡ್ಲಿಕ್ಕಾಗಲ್ಲ. ನೀವು ಬೆಳಗ್ಗೆಯಿಂದ ಮತಗಟ್ಟೆಯಿಂದ ಸಂಜೆವರೆಗೂ ಕೂಡ ಎಲ್ಲರೂ ಸೈನಿಕರಂತೆ ನಿಂತ್ಕೊಳ್ಬೇಕಾಗತ್ತೆ. ಇವತ್ತು ಒಂದು ಎಕ್ಸಾಂಪಲ್, ಕಾಶ್ಮೀರದ ಇಶ್ಯೂ 370 ಆರ್ಟಿಕಲ್ ಅನ್ನು ರದ್ದು ಮಾಡಿದ್ದು ಯಾರು? ಈ ದೇಶಕ್ಕೆ ಒಬ್ಬ ಸೈನಿಕ ಪಡಬೇಕಾದ ಕಷ್ಟ ಏನಿತ್ತು, ಗಡಿ ಬಾರ್ಡರ್ ಇವತ್ತು ವಿಶ್ರಾಂತಿಯಿಂದ ಇದೆ. 24x7 ನಾವು ಚೆನ್ನಾಗಿದ್ದೀವಿ ದೇಶ ಅಂತ ಹೇಳಿದ ಅದಕ್ಕೆ ನಮ್ಮ ಸೈನಿಕ ಕಾವಲುಗಾರ, ಅಲ್ಲಿ ಕಾಯುವಂತ ಸೈನಿಕರಿಗೆ ಸಿಗ್ಬೇಕಾದ ಸಮ್ಮಾನ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ದೃಢವಾದ ಸಂಕಲ್ಪ, ಮೋದಿಜಿಯನ್ನ ಗೆಲ್ಸ್ಕೊಳ್ಬೇಕಾಗಿದ್ದ ಅನಿವಾರ್ಯತೆ ಇವತ್ತಿದೆ. ಇವತ್ತೇನು ಮೋದಿಜಿಗೆ ಅಂತ ಅನಿವಾರ್ಯತೆ, ಅವರೇನು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಿಲ್ಲ. ಈ ದೇಶವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ, ದೇಶವನ್ನ ಹಾಳು ಮಾಡುವ ಕೆಲಸ ಮಾಡಿದ್ದು ಕಾಂಗ್ರೆಸ್ ಆಗಿತ್ತು. ಕಾಂಗ್ರೆಸ್ಸಿನ ನೀತಿಗಳು ಒಂದು ವೇಳೆ 5 ವರ್ಷ ನಾನು ಆಗ್ಲೇ ಹೇಳಿದ ಹಾಗೆ ಪಂಚವಾರ್ಷಿಕ ಯೋಜನೆಗಳು ಮನೆಗೆ ತಲುಪಿದ್ದೇ ಆಗಿದ್ರೆ ಈ ಕಷ್ಟ ಪಡಬೇಕಾಗಿರಲ್ಲ ದೇಶ. ಇವತ್ತು ಕೂಡ ಕುಗ್ರಾಮಗಳು, ಇವತ್ತು ಕೂಡ ಅದೇ ಏನೋ ಗುಡಿಸಲುಗಳು, ಗುಂಡಾರಗಳನ್ನು ನೋಡ್ತವೆ, ಅದೇ ಕಾನೂನುಗಳನ್ನು ನೋಡ್ತವೆ. ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ರಂಗಗಳಲ್ಲೂ ಹಿಂದುಳಿದಿದ್ದೀವಿ. ಇವರು ಕೊಟ್ಟಿದ್ದ ಕೊಡುಗೆ ಏನು ಗೊತ್ತಾ? ಒಂದ್ ಕಡೆ ಮಾನ್ಯ ರಾಜೀವ್ ಗಾಂಧಿ ಅವರು ಹಿಂದೆ ಮಾತಾಡ್ತಿದ್ರಲ್ಲ, ಅವರ ದೇಣಿಗೆ ಏನೋ ಒಂದು ಪಂಚವಾರ್ಷಿಕ ಯೋಜನೆಗಳು ಏನಾದ್ರು ಮನೆಗೆ ತಲುಪಬೇಕಾದ್ರೆ 15 ಪೈಸೆ ತಲುಪ್ತಾ ಇತ್ತು. ಇನ್ನೆಲ್ಲಿ ಹೋಯ್ತು ಹಣ? ಈ ದೇಶದ ಸಂಪತ್ತು ಲೂಟಿ ಮಾಡಿ ಏನ್ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು. ಹಣವನ್ನ ತರೋದಕ್ಕೆ ನೀವೆಲ್ಲರೂ ಗೊತ್ತಿದೆ. ಅವರ ತುಡಿತ 2014ರಲ್ಲಿ ಮೋದಿಜಿ ಬಂದ ತಕ್ಷಣನೇ ನಾ ಹಣ ತರ್ತೀನಿ, ಅದನ್ನ ತಂದು ಎಲ್ಲರ ಅಕೌಂಟ್ಗೆ ಹಾಕ್ತೀನಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೀವು ಮಾಧ್ಯಮ ಬೆಳಗಕ್ಕೂ ಗೊತ್ತಿದೆ, ಹಿರಿಯರಿಗೆ ಎಲ್ರಿಗೂ ಗೊತ್ತಿದೆ. ಅವ್ರು ಹೇಳಿರ್ತಕ್ಕಂಥದ್ದು ಹಣ ಬಂದ್ರೆ ಈ ದೇಶಕ್ಕೆ, ನಮ್ಮ ಇದಕ್ಕೆ 15 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಕೊಡಬಹುದು, ಅಷ್ಟು ಹಣ ಅಲ್ಲಿ ಇಟ್ಟಿದ್ದಾರೆ. ಯಾರ್ದು ದುಡ್ಡು? ನಮ್ಮ ದೇಶದ ದುಡ್ಡು. ಅದು ಯಾರು ಇಟ್ಟಿರೋದು? ಇದೇ ಕಾಂಗ್ರೆಸ್ಸಿಗರು. ಅವತ್ತು ಯಾವತ್ತೂ ಕೂಡ ಈ ದೇಶದ ಪ್ರತಿಭಾನ್ವಿತರು ಎಲ್ಲರೂ ಅರ್ಥ ಮಾಡ್ಕೋತಾರೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರಗಳಿದ್ದಿದ್ದೆ ಕಾಂಗ್ರೆಸ್ ಸರ್ಕಾರಗಳು, ನಾಟ್ ಬಿಜೆಪಿ ರೂಲ್ ಅಲ್ಲಿ ಇದ್ದು ತಗೊಂಡಾಗ ಪಟ್ಟಿ ಒಳಗಡೆ ಒಬ್ಬ ಹೆಸರು ಕೂಡ ನಮ್ಮ ಪಕ್ಷದವ್ರಲ್ಲಿ ಯಾರ್ದಾದ್ರು ಇದೆಯಾ? ಇರಕ್ ಸಾಧ್ಯನೇ ಇಲ್ಲ. ಈ ಹಣವನ್ನು ತರಬೇಕಾದ್ರೆ ನಿಮ್ಗೆ ಗೊತ್ತು, ಒಂದು ಸಾರಿ ನಮ್ಮ ಹಣನ ಬೇರೆ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಮನಿ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರೆ ಹಣವನ್ನ ಮತ್ತೆ ನಾವು ತರ್ಲಿಕ್ಕೆ ಆಗಲ್ಲ. ತರಬೇಕಾದ್ರೆ ಅದಕ್ಕೊಂದು ಏಜೆನ್ಸಿ ಡೆಪ್ಯೂಟ್ ಮಾಡಿದ್ದಾರೆ. ಅದ್ರ ಕಡೆ ಏನಾಗಬೇಕು ಆ ಗಮನವನ್ನು ಕೊಡ್ತಿದ್ರೆ, ಆ ಕಂಟ್ರಿಯಿಂದ ಬರಬೇಕಾದ್ರೆ ನಮ್ಮ ಹಣವಾಗಿ ಕನ್ವರ್ಟ್ ಆಗ್ಬೇಕಾಗ್ತದೆ. ಅದಕ್ಕೆಲ್ಲ ಏನೆಲ್ಲ ಆಯಾಮಗಳು ಲೀಗಲ್ ಆಗಿ ಆಕ್ಷನ್ ತಗೋಬೇಕು ಅದನ್ನು ತಗೊಳ್ತಾ ಇದ್ದಾರೆ, ಅದು ಏಜೆನ್ಸಿ ಮಾಡ್ತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಇವತ್ತು ಚೊಮ್ಮಿನ ಪ್ರದರ್ಶನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಯಾವ ನೈತಿಕ ಹಕ್ಕಿದೆ ಅವರಿಗೆ? ನಾವ್ ಹೇಳ್ತೇವೆ ಚಿಪ್ ಕೊಟ್ಟಿದ್ದೀರಿ. ನಾವು ನಮ್ಮ ತಾಯಂದ್ರಿಗಳು ಬಸ್ನಲ್ಲಿ ಪ್ರಯಾಣ ಮಾಡೋರು ಎಲ್ರಿಗೂ ಉಚಿತ ಕೊಡಿ ಅಂತ ಯಾರಾದ್ರೂ ಕೇಳಿದ್ರ?
ಸಂವಿಧಾನ ಹೇಳುತ್ತೆ SC/ST ಗಳಿಗೆ ಹಿಂದುಳಿದ ವರ್ಗಗಳನ್ನು ಮೇಲೆತ್ತುವ ಕೆಲಸ ಮಾಡಬೇಕು, ಸಾಮಾಜಿಕ ಹಿನ್ನೆಲೆಯಲ್ಲಿ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಆಗ್ಬಾರ್ದು ಅಂತೇಳಿ ಆ ಧೋರಣೆ ಒಳಗಡೆ ಕೊಡ್ಬೇಕಾ? ನೀನು ಎಲ್ಲ ವರ್ಗದವರಿಗೆ ಕೊಟ್ಟು ಓಟನ್ನ ಸೆಳೆಯುವಂತ ಒಂದು ತೆವಲಿಗೋಸ್ಕರ ನೀನು ಮಾಡಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ನೀವು ಮಾಡಿರ್ತಕ್ಕಂಥದ್ದು ರಾಜ್ಯನ ದಿವಾಳಿ ಮಾಡೋದಕ್ಕೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಅಂತ ಆಗ್ಲೇ ಬಂದಾಗಿದೆ. ನೀವು ಭಿಕ್ಷುಕರಾಗೋ ಪರಿಸ್ಥಿತಿ ನಮ್ಮನ್ನು ಮಾಡ್ತಾ ಇದ್ದೀರಿ. ನೀವು ಆ ನಿಟ್ಟಿನಲ್ಲಿ ಆಗದೇ ಇರಲಿ. ಈ ಚುನಾವಣೆ ರಾಜ್ಯದ ಚುನಾವಣೆ ಎಲ್ಲ ನಿಮ್ಮ ಚುಕ್ಕಾಣಿ ಹಿಡಿಯುವಂತ ಮಹಾನ್ ನೇತಾರ ನಾಯಕ ರಾಹುಲ್ ಗಾಂಧಿನ ಪ್ರಧಾನಿ ಮಾಡ್ಲಿಕ್ಕೆ ಆಗುತ್ತಾ ನಿಮ್ಮಿಂದ? ಈ ದೇಶದ ಇಷ್ಟು 150 ಕೋಟಿ ಜನರನ್ನ ಆಳೋದಕ್ಕೆ ನೀನು ಸಮರ್ಥ ಇದೆಯಾ? ಒಂದು ಕ್ಷಣ ಯೋಚನೆ ಮಾಡಿ. ಕಾಂಗ್ರೆಸ್ಸಿನ ಮಂದಿ, ನೀವ್ ಏನ್ ಮಾಡ್ಬೇಕಾಗಿದೆ? ಹಳ್ಳಿಯ ಜನರನ್ನ, ಮುಗ್ಧ ಜನರನ್ನ, ಬಡವರನ್ನ, ಬಗ್ಗರನ್ನ ಇಷ್ಟು ವರ್ಷಗಳು ನಿಮ್ಗೆ ಅಧಿಕಾರ ಇತ್ತಲ್ಲ, ರೂಲಿಂಗ್ ನಲ್ಲಿ ಇದ್ರಲ್ಲ, ಮೇಲೆತ್ತುವ ಕೆಲಸ ಮಾಡ್ಲೇ ಇಲ್ಲ. ಈಗ ಬಂದಿದ್ದೀರಿ, ನಾವು ಎಲ್ರಿಗೂ ಫ್ರೀ ಆಗಿ ಕೊಡ್ತೀವಿ, ಮಹಿಳೆಗೆ 1 ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆಗಳು ಕೊಟ್ಟು ದೇಶನ ಮಾರಾಟ ಮಾಡ್ಬೇಕಾ ನಾವು? 2014ರಲ್ಲಿ ಹಿಂದೆ ಆದಂತ 2 UPA ಸರ್ಕಾರಗಳು 2G ಸ್ಪೆಕ್ಟ್ರಮ್ ಅಲ್ಲಿ ಹೋದಂತವ್ರು ಯಾರು? ಸಾವಿರಾರು ಕೋಟಿಗಳನ್ನ ತಿಂದು ತೇಗಿ ಹೋಗಿ ಜೈಲಿಗೆ ಹೋಗಿ ಬಂದಂತವ್ರು ನೀವಲ್ವಾ? ನಿಮ್ಮ ಇತಿಹಾಸ ಹೇಳುತ್ತಲ್ಲ, ಕಾಂಗ್ರೆಸ್ ಇತಿಹಾಸ ಏನು ಅಂತ ಹೇಳಿ. ಈ ರೀತಿಯ ಧೋರಣೆಗಳು ತಪ್ಪಬೇಕಾದ್ರೆ, ಬಹಳ ವಿಶೇಷವಾಗಿ OBC ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಮ್ಮಾನಗಳು ಸಿಗಬೇಕಾದ್ರೆ ಮೋದಿಜಿಯಿಂದ ಮಾತ್ರ ಸಾಧ್ಯ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಿದ್ ಯಾರು? ಕಾಂಗ್ರೆಸ್ನವ್ರು ಮಾಡಿದ್ರ? ನಮಗೆ ಇವತ್ತು ಮಂಡಲ್ ಕಮಿಷನ್ ಇರ್ಬೋದು, ಯಾವುದೇ ಕಮಿಷನ್ಗಳು ಕೂಡ OBCಗಳಿಗೆ ನ್ಯಾಯ ಕೊಟ್ಟಿಯೇ ಇಲ್ಲ. ಇವತ್ತು ನಮ್ಮ ನ್ಯಾಯ, ನಮ್ಮ ಹಕ್ಕನ್ನ ಪಡಿಬೇಕಾದ್ರೆ ಖಂಡಿತವಾಗೂ ನಾವು ನೇರ ಹೇಳ್ತೇವೆ, ಅದು ಯಾವುದೇ ಸರ್ಕಾರ ಮಾಡಿದ್ದಿಲ್ಲ, ಅದು ಮೋದಿಜಿ ಸರ್ಕಾರ ಮಾಡಿದೆ ಅಂತ ಹೇಳಿ. OBC ಅವರ ಸಚಿವ ಸಂಪುಟದಲ್ಲಿ ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ. OBCಗಳಿಗೆ ಮೊನ್ನೆ MP ಟಿಕೆಟ್ಸ್ ಎಷ್ಟು ಜನ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ನಾವೆಲ್ಲ ಒಗ್ಗಟ್ಟಾಗ್ಬೇಕು ಬಂಧುಗಳೇ. ಕಾಂಗ್ರೆಸ್ಸಿನ ನೀತಿ ಏನಾಗಿತ್ತು ಅಂದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ನೀತಿಗಳೇನಾಗಿತ್ತು ಅಂದ್ರೆ, ಇವು ವೋಟ್ ಬ್ಯಾಂಕ್ ಇಲ್ಲ. ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಸುಮಾರು ಸಮುದಾಯಗಳು ಹಿಂದುಳಿದ ವರ್ಗಗಳಿಗೆ ಬರುತ್ತೆ. ಸುಮಾರು ಸಮುದಾಯಗಳು ಹಿಂದುಳಿದ ವರ್ಗಗಳಿಗೆ ಬಂದಾಗ ನ್ಯಾಯ ಕೇಳ್ತಿದ್ ಎಲ್ಲಿ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಳ್ಳೋಣ ಬಂಧುಗಳೇ, ಕ್ಷಮೆ ಇರಲಿ ಬಂಧುಗಳೇ. ಪ್ರತಾಪ್ ಸಿಂಗ್ ಜಿ ಅವರು ಬರ್ತಿದಾರಂತೆ. ಪ್ರತಾಪ್ ಸಿಂಗ್ ಜಿ ಅವರಿಗೆ ಪೂರ್ವಕ ಸ್ವಾಗತ ಕೊಡ್ತಾರೆ. ವಿಶೇಷವಾಗಿ ನಮ್ಮ ಸುದೈವವಶಾತ್ ಸುದಿನ ಅಂತ ಭಾವಿಸೋಣ ನಾವೆಲ್ಲರೂ ಕೂಡ. ಇವತ್ತು ನಮ್ಮ ಸಂಸದರು, ಯುವ ನೇತಾರರು ಪ್ರತಾಪ್ ಸಿಂಹಣ್ಣ ಅವರು ಬಂದಿರ್ತಕ್ಕಂಥದ್ದು ನಮಗೆ ಖುಷಿ ವಿಚಾರ. ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತ. ನಮಗೆ ಡೈನಾಮಿಕ್ ಲೀಡರ್ ಜೊತೆ ಕೂತ್ಕೊಳ್ಳೋ ಭಾಗ್ಯ ಸಿಗ್ತಲ್ಲ ಅಂತೇಳಿ ನಾನು ವೈಯಕ್ತಿಕವಾಗಿ ಇನ್ಫ್ಯಾಕ್ಟ್ ನಾವು ವೇದಿಕೆಯಿಂದ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಬೇರೆ ಕಾರ್ಯಕ್ರಮಕ್ಕೆ ಅಡ್ಡ ಬಂದಿದ್ದಾರೆ, ಇನ್ಫ್ಯಾಕ್ಟ್ ಅಲ್ಲಿ ಹೋಗೋರಿದ್ದಾರೆ. ತುರ್ತು ನಾವು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಷ್ಟೇ ಉದ್ದೇಶ. OBC ಮೋರ್ಚಾದಿಂದ ಮಧುಗಿರಿಯ 4 ಕ್ಷೇತ್ರಗಳನ್ನು ಇಟ್ಕೊಂಡು 1-2 ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ಮತ್ತು 2 ತುಮಕೂರಿಗೆ ಏನು ಹೋಗ್ತಿದ್ದಾವೆ, ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರು. ಇನ್ಫ್ಯಾಕ್ಟ್ ನಮ್ಮಲ್ಲಿ ಜಾತಿಗಳ ವಾದ ಇಲ್ಲವೇ ಇಲ್ಲ. ಮೋದಿಜಿ ಅವರು ತೆಗೆದಾಗ ಕೂಡ ಮೊನ್ನೆ ಅಣ್ಣ ಯಾವುದೊಂದು ಸುವರ್ಣ ಚಾನಲ್ ಬೈಠಕ್ ಮಾಡಿದಾಗ ಈ ಜಾತಿಗಳ ಲೇಪನೆಗಳನ್ನು ಹಚ್ಕೊಂಡು ಈ ರಾಜಕಾರಣ ಮಾಡಬೇಕಾ ಅಂತ ಹೇಳಿ ಆ ನೋವು ಇವತ್ತು ಕೂಡ ಸಾಮಾಜಿಕ ನ್ಯಾಯ ಕೇಳಿದ್ರೆ ನಾವೆಲ್ಲರೂ ಕೇಳ್ತೇವೆ. ಇವತ್ತು ನಾವು ದುಡಿತಾ ಇರ್ತಕ್ಕಂಥದ್ದು ದೇಶಕ್ಕೆ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಗಳಾಗಬೇಕು ಮೋದಿಜಿ ಅಂತ ಹೇಳಿ. ಈ ದೃಢ ಸಂಕಲ್ಪವನ್ನು ಇಟ್ಕೊಂಡು ನಾವು ಮಧುಗಿರಿ ಕ್ಷೇತ್ರದಲ್ಲಿ ನಾವಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಇವತ್ತಿಂದ 48 ಗಂಟೆಗೆ ಕಾಲ ಸೈನಿಕರಂತೆ ನಾವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇವತ್ತಿದೆ. ಇಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶ ಉಳಿಬೇಕಾದ್ರೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶವನ್ನ ಈಗಾಗಲೇ ಆರ್ಥಿಕ ವ್ಯವಸ್ಥೆ ಒಳಗಡೆ 5ನೇ ಸ್ಥಾನದಲ್ಲಿ ಅಗ್ರ ಸ್ಥಾನದಲ್ಲಿ ಇದ್ದೀವಿ. ಅದಕ್ಕಿಂತ ಹೆಚ್ಚು ನಾವು 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. ಏನು ಬೇರೆ ಪದಗಳನ್ನ ಜೋಡಿಸ್ಬೇಕಾಗಿಲ್ಲ. ಈ ಚೊಂಬಿನ ಕಾರ್ಯಕ್ರಮ ಅದೆಲ್ಲ ಸಿದ್ದರಾಮಯ್ಯನಿಗೂ ಮತ್ತು ಶಿವಕುಮಾರ್ ಸಾಹೇಬ್ರಿಗೆ ಬಿಟ್ಬಿಡೋಣ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನ ಕಾಯೋದಿಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು. ಅದು ಬೇರೆ ಯಾರು ಅಲ್ಲ, ಅದು ನಮ್ಮ ಮೋದಿಜಿಯವರು. ಇಲ್ಲಿ ಮೋದಿಜಿಯವರು ಎಲ್ಲಿಯಾದ್ರೂ ಕೂಡ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಬಿಂಬಿಸ್ಕೊಂಡಿದ್ಯಾ, ಅಥವಾ ಈ ಜಾತಿಗೆ ಲೇಪನ ಅಂಟಿಕೊಂಡಿದ್ಯಾ? ಈ ಧರ್ಮದ ಹಿತಾಸಕ್ತಿ ಮೇಲೆ ರಚನೆ ಆಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಒಂದು ಶೇಪನ್ನ ಕೊಟ್ಟದ್ದು ವಿಶ್ವನಾಯಕನ ಹೊರಹೊಮ್ಮಿರ್ತಕ್ಕಂಥ ನಮ್ಮ ಮೋದಿಜಿಯವರ ಕಾರ್ಯಕ್ರಮಗಳು ಜನಮನಕ್ಕೆ ತಲುಪಿದವೆ. ಕಾರ್ಯಕ್ರಮಗಳು ಎಲ್ಲವೂ ನೇರವಾಗಿ ಜನರ ಅಕೌಂಟ್ಗೆ ಹೋಗಿರ್ತಕ್ಕಂಥ ಜನ್ಧನ್ ಯೋಜನೆಯಿಂದ ಹಿಡಿದು ಸ್ವಚ್ಛ ಭಾರತ ಅಭಿಯಾನದಿಂದ ಹಿಡಿದು ಇವತ್ತು ಮೈಸೂರಿಗೆ ಕೀರ್ತಿ ಪತಾಕೆಯನ್ನು ತಂದುಕೊಂಡಿರ್ತಕ್ಕಂಥ ಮಾನ್ಯ ಸಂಸದ ನಮ್ಮ ಜೊತೆ ಇದ್ದಾರೆ. ಎಕ್ಸಾಂಪಲ್ ಸಾಹೇಬ್ರು ತಗೊಂಡ್ರೆ ಗೊತ್ತಾಗುತ್ತೆ ಹೇಗಿತ್ತು ನಮ್ಮ ದೇಶ, ಹೇಗಾಯ್ತು ಈಗ ಅಂತ 10 ವರ್ಷಗಳ ಸುವರ್ಣ ಅವಧಿ ಒಳಗಡೆ.
ಇನ್ನ 5 ವರ್ಷಗಳಲ್ಲಿ ಮೋದಿಜಿಯವರ ವಿಕಸಿತ ಭಾರತದ ಪರಿಕಲ್ಪನೆ ಏನಿದೆ, 2047ಕ್ಕೆ 100 ವರ್ಷ ತುಂಬುತ್ತೆ ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯದ ಹಿಂದಿನ ಕಾಲಘಟ್ಟ ಮತ್ತು ಸ್ವಾತಂತ್ರ್ಯದ ನಂತರದ ಕಾಲಘಟ್ಟದಲ್ಲಿ ನೀವೊಂಚೂರು ಯೋಚನೆ ಮಾಡೋಣ, ಅದರ ಅನುಪಾತ ಹೇಗಿತ್ತು ಮತ್ತೆ ಅಭಿವೃದ್ಧಿ ಪರ್ವ ಹೇಗಿತ್ತು ಅಂತ ಹೇಳಿ. 2014ರಲ್ಲಿ ಈ ದೇಶ ಕೋಲ್ಡ್ ಸ್ಟೋರೇಜ್ ವಾಟರ್ ಅಲ್ಲಿ ಇದ್ದಂಗಿತ್ತು, ಒಂದು ಶಿಥಿಲೀಕರಣದೊಳಗಡೆ ಇದ್ದಂಗಿತ್ತು ದೇಶವನ್ನ. ಯಾಕೆ ಅಂತ ಹೇಳಿದ್ರೆ ದೇಶವನ್ನ ಮಾರಾಟದ ಸ್ಥಿತಿಗೆ ತಂದಿಟ್ಟಿದ್ದಂತ ಕಾಂಗ್ರೆಸ್ಸಿನ ನೀತಿಗಳೇನಿದ್ವು ಅವಿವತ್ತು ಉಡುಮೇಲಾಗಿದೆ. ಇನ್ನೇನಾದ್ರು ಅಕಸ್ಮಾತ್ ಅದರದ್ದು ಪರಿಸ್ಥಿತಿ ಯಾವತ್ತಿಲ್ಲ. ಇವತ್ತು ಇಂಡಿಯಾ ಕೂಟಕ್ಕೆ ಜನರೇನಂದ್ರೆ ಕೈಲಾಗದವ್ರು, ನರೇಂದ್ರ ಹಳ್ಳಿ ಕಡೆ ಕೈಲಾಗದವ್ರು, ಅಸಮರ್ಥರು, ಬೇಕಿಲ್ಲ ಅನ್ನೋರ್ನೆಲ್ಲ ಕೂಡಿಸ್ಕೊಂಡು ಒಂದು ಪರಿವಾರವನ್ನ ಕಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ನೀತಿಗಳೇನಿದಾವೆ ಅಂದ್ರೆ ದಮನಕಾರಿ ನೀತಿಗಳು. ವಿಕಾಸ್ ನೆನ್ನೆ ಮೋದಿಜಿ ಒಂದ್ ಕಡೆ ಮಾತಾಡ್ತಾ ಹೇಳ್ತಾ ಇದ್ರು, ಮಂಗಳ ಸೂತ್ರದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೇಹಾ ಅಂತ ಹತ್ಯೆ ಆದಂತ ಹಿನ್ನೆಲೆ ಒಳಗಡೆ ರಾಜ್ಯದಲ್ಲಿ ಇವರ ದೌಲತ್ಗಳು ಹೇಗಿದಾವೆ ಅಂತ ಹೇಳಿ ಎಣ್ಣೆ ಧರ್ಮೀಯರು ಅವ್ರಿಗೆ ಇವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ರಕ್ಷಣಾತ್ಮಕವಾಗಿ ಸರ್ಕಾರಗಳು ಪ್ರೊಟೆಕ್ಟ್ ಮಾಡುವಂತ ಹಿನ್ನೆಲೆ ನಾವು ಬದುಕಬೇಕಾ ಅಥವಾ ಬೇಡವಾ ಅನ್ನೋ ಪರಿಸ್ಥಿತಿ ನಮ್ಮ ದೇಶದೊಳಗಡೆ ಇರೋ ನಮ್ಗೆ ಈ ತರ ಆದ್ಮೇಲೆ ಯಾರು ಇವರಿಗೆ ಸ್ವಾತಂತ್ರ್ಯ ಕೊಟ್ಟು ಅಂತ ಹೇಳಿ. ನಿಮ್ಗೆ ಎಕ್ಸಾಂಪಲ್ ಬೆಂಗಳೂರಿನ ರಾಮೇಶ್ವರಂ ಕಫೆಯಿಂದ ಹಿಡಿದು ಈ ರಾಜ್ಯದಲ್ಲಿ ಆಗುವಂತ ಸಣ್ಣ ಸಣ್ಣ ಪ್ರಭಾವಗಳು ಬೀಳ್ತಿದೆ. ಮೈಸೂರಿನಲ್ಲಿ ಯಾರೋ ನಮ್ಮ ಮೋದಿಜಿ ಬಗ್ಗೆ ಸಾಂಗ್ಸ್ ಬಂದವರಿಗೆ ಯಾವ ರೀತಿಯ ಕಿರುಕುಳ ಕೊಟ್ಟಿದ್ದಾರೆ ಒಂದೇ ಒಂದು ಲೈವ್ ಎಕ್ಸಾಂಪಲ್ ನಿಮ್ಗೆ. ಇವತ್ತಿನ ದಿನಗಳಲ್ಲಿ ಇವತ್ತು ಈ ತರದ ರೌಡಿಗಳು, ಈ ತರದ ದಮನಕಾರಿಗಳು, ಈ ತರದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಏನಾದ್ರೂ ಒಂಚೂರು ಇವತ್ತು ಕಂಟ್ರೋಲ್ ಆಗಿದೆ, ದೇಶ ಸುಭಿಕ್ಷವಾಗಿದೆ ಅಂದ್ರೆ ಅದು ಮೋದಿಜಿಯಿಂದ ಮಾತ್ರ. ಮೋದಿಜಿ ಮತ್ತು ಕ್ಯಾಬಿನೆಟ್ ಅಲ್ಲಿರುವ ಎಲ್ಲ ಸರ್ವ ಸದಸ್ಯರು ಕೂಡ ಯೋಚನೆ ಮಾಡಬೇಕು. ಇವತ್ತು ಭಾರತಾದ್ಯಂತ ಅಲ್ಲ, ವಿಶ್ವಕ್ಕೆ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರ ಒಂದು ಪರಿಕಲ್ಪನೆ ಸ್ವಾರ್ಥಕ್ಕಲ್ಲ. 500 ವರ್ಷಗಳ ಕನಸು ಮಾಡಿದಂತ ಮನೋಶ್ರಾಮ ಜನ್ಮ ಪ್ರತಿಷ್ಠಾಪನೆ, ದೇವಸ್ಥಾನದ ಪ್ರತಿಷ್ಠಾಪನೆಗೆ ಹಾಕಿದಂತ ಸವಾಲುಗಳು ಅವತ್ತಿನ ಕಾಂಗ್ರೆಸ್ ಸರ್ಕಾರಗಳು ಕೋರ್ಟ್ ನಲ್ಲಿ ಇರ್ಬೋದು, ಎಲ್ಲಾ ವಿಚಾರಗಳಲ್ಲಿ ಇರ್ಬೋದು, ಅವ್ರಿಗೆ ಏನೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಧರ್ಮೀಯರಿಗೆ ಅಂತ ಯೋಚನೆ ಮಾಡೋಣ ನಾವೆಲ್ಲರೂ. ಇವರು ಓಟ್ ಮತ ಬ್ಯಾಂಕ್ ಅನ್ನ ಸೆಳೆಯೋದಕ್ಕೋಸ್ಕರ, ಯಾರನ್ನೋ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಈ ತರದ ಪ್ರಭಾವಗಳನ್ನ ಬೀರಿ ಕೋರ್ಟ್ಗಳನ್ನ ತಗೊಳ್ಳುವಂತ ಪರಿಸ್ಥಿತಿಗೆ ಬಂದಿರತಕ್ಕಂಥ ಕಾಂಗ್ರೆಸ್ನ ನೀತಿಗಳಿಗೆ ಧಿಕ್ಕಾರ ಇರಬೇಕಾಗತ್ತೆ ಬಂಧುಗಳೇ. ಆ ವಿಚಾರವನ್ನು ಇಟ್ಕೊಂಡು ನಾವೆಲ್ಲ ಈ ಜಿಲ್ಲೆಯಾದ್ಯಂತ ಮನೆ ಮನೆಗೆ ತಲುಪಿ ಯಾರೆಲ್ಲ ಕಾಂಗ್ರೆಸ್ಸಿನ ಮನಸ್ಥಿತಿಗಳಿದೆ, ಗ್ಯಾರಂಟಿಗಳು ಯಾವುದು ಗ್ಯಾರಂಟಿಗಳಲ್ಲ, ನಾವೇ ಗ್ಯಾರಂಟಿಗಳಲ್ಲ, ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೆಲಕಚ್ಚಿಸತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮತ್ತು ಯಾರು ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಕಲಿಸಬೇಕಾಗತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾಗಿ 2 ದಿನಗಳಲ್ಲಿ ನಡೆಯುವಂತ ಶುಕ್ರವಾರದ ಚುನಾವಣೆಗೆ ನಾವೆಲ್ಲರೂ ಸೈನಿಕರಂತೆ ಸಜ್ಜಾಗಿರ್ಬೇಕಾಗತ್ತೆ. ಯಾವುದೇ ಒಂದು ಮತಗಳನ್ನ ವೇಸ್ಟ್ ಮಾಡಬೇಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಮನೆ ಮನೆ ಪ್ರಚಾರ ಮಾಡಿ ಯಾರೆಲ್ಲ 50-50 ಇರೋರು ಅವರನ್ನ ನಮ್ಮ ಕಡೆ ಎಳ್ಕೊಂಡು ಪಕ್ಷದ ಅಭಿವೃದ್ಧಿ ಕಾರ್ಯಗಳು, ಅಭಿವೃದ್ಧಿ ಪರ್ವಗಳೇನಾಗಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಹೇಗಿರ್ಬೇಕು, ನಮ್ಮ ಊರು ಹೇಗಿರ್ಬೇಕು, ನಮ್ಮ ಇದೇನಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನಮ್ಮನ್ನು ಬಹಳ ವಿಶೇಷವಾಗಿ ಮೋದಿಜಿ ಅವರು ನಮ್ಗಳಿಗೆ ಊಟ ಕೊಡಿ ಇನ್ನೊಂದು ಕೊಡಿ ಅಂತ ಯಾರು ಕೇಳುವಂತ ಅಗತ್ಯ ಇಲ್ಲ. ರಕ್ಷಣೆ ಬೇಕು ನಮ್ಮ ದೇಶಕ್ಕೆ. ಇವತ್ತು ಪಾಕಿಸ್ತಾನ ಇಲಿಗಳ ರೀತಿ ಅನುಭವಿಸುತ್ತಿದ್ದ ಭಯೋತ್ಪಾದನಾ ಚಟುವಟಿಕೆಗಳಿಂದ ಎಲ್ಲಿಯಾದ್ರೂ 2014ರಿಂದ ಅಲ್ಲೊಳಗಡೆ ನೋಡಿದಿರಲ್ಲ ಅದೊಂದು ಬಾಂಬ್ ಬ್ಲಾಸ್ಟ್. ಮುಂಬೈನಂತ ಒಂದೇ ಒಂದು ಎಕ್ಸಾಂಪಲ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಯಾರಿದ್ರು ಅಂತ ಹೇಳಿ. ಇವರು ಯಾರಿಗೆ ತುಷ್ಟೀಕರಣ ಕೊಡ್ತಾರೆ, ಯಾರಿಗೆ ತುಂಬಾ ಪುಷ್ಟೀಕರಣ ಕೊಡ್ತಾರೆ ಅಂತ ಯೋಚನೆ ಮಾಡೋದು ಕಾಂಗ್ರೆಸ್. ಆ ನೀತಿಗಳು ಈ ದೇಶಕ್ಕೆ ಮಾರ್ಕ್ ಆಗಿದ್ರಿಂದಲೇ ಜನ 2 ಬಾರಿ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ 3ನೇ ಬಾರಿ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಈ ದೇಶದ ಅಗ್ರಗಣ್ಯ ಇದೇನಿದೆ ರಾಷ್ಟ್ರೀಯ ವಿಚಾರಧಾರೆಗಳನ್ನ, ಧರ್ಮದ ವಿಚಾರಗಳನ್ನ ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ತಗೊಂಡೋಗ್ಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾವೆಲ್ಲ ಒಂದೇ ಬಂಧುಗಳೇ. ನಮ್ಮನ್ನ ಒಡದಾಳಿ ಇಷ್ಟು ವರ್ಷಗಳ ಕಾಲ ನನಗೂ ಇನ್ನೊಬ್ಬರಿಗೆ ತಂದಿಟ್ಟು ಊರುಗಳಲ್ಲಿ ಇವನು ಈ ಜಾತಿ, ಇವನು ಓಟಿಸ್ಟ್ ಇದೆ, ಇವನು ಅಂತ ಹೇಳಿ 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 ಮಾಡಿ ಏನು ನಮ್ಮ ದೇಹದ ಪೂರ್ತಿ ಒಂದು ಇಂಜೆಕ್ಟ್ ಮಾಡಿದ್ರೆ ದೇಹದ ಅಂಗಾಂಗಗಳಿಗೆ ಹೇಗೆ ತಲುಪುತ್ತೋ ಔಷಧಿ, ಆ ರೀತಿ ಮಾಡಿದ ಒಂದು ಇದನ್ನ ಇಟ್ಕೊಂಡು ಇವತ್ತು 2014ರಿಂದ ಸಂಪೂರ್ಣವಾದ ಒಂದು ಒಳ್ಳೆಯ ಅಧಿಕಾರವನ್ನು ಕೊಟ್ಟಿದ್ದಿದೆ. ಅಭಿವೃದ್ಧಿಯ ಪಥದಲ್ಲಿ ದೇಶ ಸಾಕ್ತಾ ಇದೆ. ಅವತ್ತಿಂದೆ ಬೇರೆ ಕಂಟ್ರಿಗಳು ಮಾತಾಡ್ತಾ ಇದ್ದು ಭಿಕ್ಷುಕರ ದೇಶ ಇದು, ಆವಾಡಿಗರ ದೇಶ ಅಂತ ಹೇಳಿ. ಇವತ್ತು ಆ ದೇಶಕ್ಕೆ ಕೀರ್ತಿ ಪತಾಕೆಯನ್ನು ಆರಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ಅವರ ತಂಡಕ್ಕೆ ಎಲ್ಲೇ ಇರಲಿ ನಮ್ಮ ಉದ್ದೇಶ. ಇವತ್ತು ಅಣ್ಣನಿಗೆ ಎಲ್ಲೋ ಒಂದ್ ಕಡೆ ನಾನು ವೈಯಕ್ತಿಕ ವೇದಿಕೆಯಿಂದ ಹೇಳ್ಕೊತೇನೆ, ಅನ್ಯಾಯ ಆಗಿದೆ. ಅಣ್ಣನಿಗೆ MP ಟಿಕೆಟ್ ಕೊಡ್ಬೇಕಾಯ್ತು 2 ಸಾರಿ ಸಂಸದರಾಗಿ ಮೈಸೂರಿನ ಕ್ಷೇತ್ರನೇ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಅಭಿವೃದ್ಧಿ ಪಥದಲ್ಲಿ. ಅಂಥವ್ರಿಗೆ ಅನ್ಯಾಯ ಆಗಿದ್ರು ಕೂಡ ಅದು ಬೇರೆ ಕಾರಣ ಅಣ್ಣ ಅದಿದ್ರು ಕೂಡ ಇವತ್ತು ಪಕ್ಷದ ಪರವಾಗಿ, ದೇಶದ ಪರವಾಗಿ, ಮೋದಿಜಿಯ ಪರವಾಗಿ ಒಂದು ನಿಲುವನ್ನು ತಗೊಂಡು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅಭಿವೃದ್ಧಿಯತ್ತ ಸಾಗುವಂತ ದೇಶಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾದ ಅನಿವಾರ್ಯತೆ ಇಂಥ ಅಣ್ಣನಿಂದ ನಾವು ಕಲಿಬೇಕಾಗುತ್ತೆ. ಇನ್ಫ್ಯಾಕ್ಟ್ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾಗ ಎಲ್ಲ ರಂಗಗಳಲ್ಲೂ ಕೂಡ ನಮ್ಮ ಪಕ್ಷ ಯಾವ ರೀತಿ ಸಂಘಟನೆ ಆಗಿತ್ತು ಅಂತ ಒಂದು ಕ್ಷಣ ಯೋಚನೆ ಮಾಡಿ ಇತಿಹಾಸವನ್ನು ತೆಗೆದ್ರೆ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಅದರ ಇದಾಗಿಲ್ಲ. ದತ್ತಪೀಠ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು,
ಧರ್ಮದ ವಿಚಾರ ಬಂದಾಗ ಒಂದು ಉಗ್ರ ನರಸಿಂಹನ ತರ ಒಂದು ಪ್ರತಾಪವನ್ನ ತೋರಿಸಿದಂತ ಪ್ರತಾಪ್ ಸಿಂಹಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಮಗೆ ಬೆನ್ನೆಲುಬಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿತ್ತು ಇಷ್ಟೇ. ಮಾಧ್ಯಮಗಳ ಮತ್ತೆ ಪತ್ರಿಕೆಗಳ ಮೂಲಕ ನಮ್ಮ ಜನರಿಗೆ ತಲುಪಿಸಬೇಕಾಗಿರ್ತಕ್ಕಂಥದ್ದು, ಇದು ರಾಷ್ಟ್ರೀಯ ಚುನಾವಣೆ, ಇದು ದೇಶದ ಚುನಾವಣೆ, ಇದು ನಮ್ಮ ಹಬ್ಬ, ಇದು ಪ್ರಜಾಪ್ರಭುತ್ವದ ಹಬ್ಬ. ಇದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಯಾವುದೇ ಸಣ್ಣ ಪುಟ್ಟ ಯಾವುದೇ ಕಲ್ಮಶಗಳಿದ್ರು ಕೂಡ ವೈಷಮ್ಯಗಳಿದ್ರು ಕೂಡ ಅವನ್ನ ಮರೆತು ನಾವೆಲ್ಲರೂ ಕೂಡ ದೇಶಕ್ಕಾಗಿ ಮೋದಿಗಾಗಿ ಗಮನದ ಗುರುತಿಗೆ ಬರುವ ಶುಕ್ರವಾರ ಏನು 26 ಚುನಾವಣೆ ಇರೋದಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗೋಣ, ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಾತನ್ನು ಮುಗಿಸ್ತಾ ಗೌರವಾನ್ವಿತರಿಗೆ ಎಲ್ರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಈ ಮೋರ್ಚಾದ ವತಿಯಿಂದ ಇವತ್ತು ನಡೀತಾ ಇರುವಂತಹ ಪತ್ರಿಕಾಗೋಷ್ಠಿಗೆ ನಾನು ಅಚಾನಕ್ ಆಗಿ ಬಂದಿದ್ದೀನಿ. ಯುವ ಸಮಾವೇಶ ಇತ್ತು, ಹಾಗಾಗಿ ಪತ್ರಿಕಾಗೋಷ್ಠಿ ನಡೀತಾ ಇದೆ ಅಂತ ಹೇಳಿ ಅಧ್ಯಕ್ಷರು ನೀವು ಬರಬೇಕು ಅಂತ ಹೇಳಿದಾಗ ನಾನು ಬಂದಿದ್ದೀನಿ. ನಾನು ಮೊದಲನೇ ಹಂತದಲ್ಲಿ ಏನು ಚುನಾವಣೆ ನಡೀತು ಕರ್ನಾಟಕದಲ್ಲಿ, ಮೊದಲನೇ ಹಂತದ ಚುನಾವಣೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಬಂದಿದ್ದೀನಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೇಶಕ್ಕೆ ಮುಂದಿನ ಪ್ರಧಾನಿಯಾಗಿ ಮತ್ತೆ ನರೇಂದ್ರ ಮೋದಿಜಿಯವರೇ ಬೇಕು ಅನ್ನೋ ಒಂದು ವಾತಾವರಣ ಇದೆ. ಹಾಗೆ ತುಮಕೂರು ಕ್ಷೇತ್ರದಲ್ಲಿ ಇದು ನನ್ನ ಮೊದಲನೇ ಚುನಾವಣಾ ಪ್ರಚಾರಕ್ಕೆ ಬಂದಿರುವಂಥದ್ದು. ಆದರೆ ರೆಗ್ಯುಲರ್ ಆಗಿ ನಾನು ಫೀಡ್ಬ್ಯಾಕನ್ನು ತೊಗೊಳ್ತಿರ್ತೀನಿ. ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದಾಗಲೂ ಕೂಡ ಎಲ್ಲ ನನ್ನ ಯುವ ಮಿತ್ರರೆಲ್ಲರೂ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಇನ್ನೂ ಕೂಡ ನಿಶ್ಚಿತವಾಗಿಯೂ ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಸಾಹೇಬರು 2 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲ್ತಾರೆ. ಹಾಗೆ ಚಿತ್ರದುರ್ಗದಲ್ಲೂ ಕೂಡ ಕಾರಜೋಳರು ನಿಂತಿದ್ದಾರೆ, ಅಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಹಾಗೆ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅಲ್ಲಿ JDS ಅಭ್ಯರ್ಥಿ, NDA ಅಭ್ಯರ್ಥಿ, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು. ಈ ಭಾಗದಲ್ಲಿ ನಿಶ್ಚಿತವಾಗಿ ಎಲ್ಲರೂ ಗೆಲುವನ್ನು ಸಾಧಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮನೆ HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಯಡಿಯೂರಪ್ಪ ಸಾಹೇಬರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಇರ್ಬೋದು, ಹೀಗೆ ಎಲ್ಲರೂ ಬಂದು ಕ್ಯಾಂಪೇನ್ ಕೂಡ ಮಾಡಿದರೆ. ವ್ಯಾಪಕವಾಗಿ ನಮ್ಮ ಪ್ರಚಾರಾಂದೋಲನ ಕೂಡ ನಡೀತಾ ಇದೆ. ನಮ್ಮ ಎಲ್ಲ ಮೋರ್ಚಾಗಳು, ಅದು ಮಹಿಳಾ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, OBC ಇರ್ಬೋದು, ಅಥವಾ ವ್ಯಾಪಾರದ ಪ್ರಕೋಷ್ಠಗಳಿರ್ಬೋದು, ಅಥವಾ ವಕೀಲರ ಪ್ರಕೋಷ್ಠಗಳಿರ್ಬೋದು, ಎಲ್ಲ ಕಡೆಯಿಂದಲೂ ಕೂಡ ಒಂದು ಆಲ್ರೌಂಡ್ ಎಫರ್ಟ್ ಅನ್ನೋದು ಆಗ್ತಾ ಇದೆ. ನಮಗೆ ಒಂದು ಒಳ್ಳೆಯ ವಾತಾವರಣ ಇದೆ. 26ನೇ ತಾರೀಕು ಜನರಲ್ಲಿರುವಂತಹ ಮೋದಿಜಿ ಬಗೆಗಿನ ಸದಭಿಪ್ರಾಯ ಅನ್ನೋದು ವೋಟ್ ಆಗಿ ಪರಿವರ್ತನೆ ಆಗ್ತಿದೆ. ನಮ್ಮ ಎಲ್ಲ ಅಭ್ಯರ್ಥಿಗಳು 1.5-2 ಲಕ್ಷ ಮಾರ್ಜಿನಿಂದ ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಮಧುಗಿರಿಗೆ ನಾನು ಮೊದಲನೇ ಚುನಾವಣಾ ಪ್ರಚಾರ ಸಭೆಗೆ ಇವತ್ತು ಬಂದಿದ್ದೆ. ಮಾಡಿರ್ತಾರೆ ಅಂಥ ವಿಚಾರಗಳನ್ನು, ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇರೋದ್ರಿಂದ ಅಂಥ ವಿಚಾರಗಳನ್ನ ಮಾತಾಡೋದು. ಈ ವಿಷಯದಲ್ಲೂ ಹೇಳ್ತೇನೆ, ದೇವರು ಏನೇ ಮಾಡಬೇಕು ಅಂದರೂ, ಪಕ್ಷ ಏನೇ ಯೋಚನೆ ಮಾಡಬೇಕು ಅಂತಂದ್ರು ಒಳ್ಳೆಯದನ್ನೇ ಯೋಚನೆ ಮಾಡಿರ್ತದೆ. 10 ವರ್ಷ ಸಂಸದರಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. 5 ವರ್ಷ ಸಂಸದರಾಗಿದ್ರು ಕೂಡ ಇನ್ನೊಂದು 5 ಟ್ರೈನ್ ಜಾಸ್ತಿ ತರ್ತಾ ಇದ್ದೆ, ಇನ್ನೊಂದು ಏರ್ಪೋರ್ಟಿಗೆ ಇನ್ನೊಂದು 4 ಫ್ಲೈಟ್ ಜಾಸ್ತಿ ತರ್ತಾ ಇದ್ದೆ, ಅಷ್ಟೇ ಅಲ್ವಾ? ಅದಕ್ಕೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಪಕ್ಷ ನಮಗೆ ಕೊಡಬೇಕು ಅಂತ ಯೋಚನೆಯನ್ನು ಮಾಡಿರುತ್ತೆ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ನಾನು ಕ್ಯಾಂಪೇನ್ ಮಾಡ್ತಿದ್ದೀನಿ. ಕುಂದಾಪುರದಿಂದ ಹಿಡಿದು ಇಲ್ಲಿವರೆಗೂ ಮಧುಗಿರಿವರೆಗೂ ಬಂದಿದ್ದೀನಿ. ನಾನು ಎಲ್ಲ ಕಡೆ ಹೋಗಿ ಮೋದಿಜಿ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡ್ತಿದ್ದೀನಿ. ದೇಶಕ್ಕೆ ಮೋದಿಜಿ ಬೇಕು, ಮೋದಿಜಿಗೆ ಪ್ರಧಾನಿ ಆಗಬೇಕು ಅಂದರೆ 400ಕ್ಕಿಂತ ಹೆಚ್ಚು ಸೀಟನ್ನು NDAಗೆ ಕೊಡಬೇಕು. ಇದು ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಆಗಿದೆ. ಇದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ. ಆಮೇಲೆ ಇದು ಚುನಾವಣೆ ನಡೀತಾ ಇರುವಂಥದ್ದು ದೇಶಕ್ಕೆ ಒಳ್ಳೆಯ ಪ್ರಧಾನಿ ಬೇಕು ಅಂತ. ಇದು ಕಾಂಗ್ರೆಸ್ಸಿನ ಗ್ಯಾರಂಟಿ ಸ್ಕೀಮ್ಗಳು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅದರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಏನಿತ್ತು ಅದಕ್ಕೆ ಮುಗಿದೋಯ್ತು. ಇವಾಗ ದೇಶಕ್ಕೆ ಸಮರ್ಥ ನಾಯಕತ್ವಕ್ಕೋಸ್ಕರ ನಡೀತಾ ಇರುವಂಥದ್ದು. ಹಾಗಾಗಿ ಜನ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೇ ನಿರ್ಧಾರವನ್ನು ಕೈಗೊಂಡಿದ್ರು ಕೂಡ ದೇಶದ ವಿಚಾರ ಬಂದಾಗ ಕರ್ನಾಟಕದ ಜನ 2004ರಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿತಾ ಬಂದಿದ್ರು. ಅತಿ ಹೆಚ್ಚು ಸ್ಥಾನಗಳನ್ನು ಕೊಡ್ತಾ ಬಂದಿದ್ದಾರೆ. ಈ ಸಾಲಿನೂ ಕೂಡ 28ಕ್ಕೆ 28 ಗೆಲ್ಲುವಂತಹ ಸಾಧ್ಯತೆ ಇದೆ. ಆದರೆ ರಾಜಕಾರಣದಲ್ಲಿ ನಾವು ನಿಶ್ಚಿತವಾಗಿ ಹೇಳಲಿಕ್ಕಾಗದಿದ್ರು ಕೂಡ 28 ಗೆಲ್ಲಬೇಕು ಅನ್ನೋ ಒಂದು ಗುರಿ ನೆಟ್ಕೊಂಡು ನಾವು ಹೋಗ್ತೀವಿ. ನಾನು ಫಸ್ಟ್ ಎಲೆಕ್ಷನ್ ಗೆದ್ದಿದ್ದು ಮೋದಿಜಿಯವರ ಹೆಸರಲ್ಲಿ, ಸೆಕೆಂಡ್ ಎಲೆಕ್ಷನ್ ಗೆದ್ದಿದ್ದು ಮೋದಿಜಿಯವರ ಹೆಸರಲ್ಲಿ, 2024ರಲ್ಲಿ ನಡೀತಾ ಇರೋ ಎಲೆಕ್ಷನ್ ಕೂಡ ಮೋದಿಜಿಯವರ ಹೆಸರಲ್ಲಿ. ಈಗ ಮೋದಿಜಿ ವರ್ಸಸ್ ಯಾರು ರಾಹುಲ್ ಗಾಂಧಿನ ಕಾಂಪಿಟೇಷನ್ ನಮಗಿಂದು ಕಾಣಿಸ್ತೀವಿ.
ಈ ಹೊಸ ವರ್ಷದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಯುವಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಿವಕುಮಾರ ಸ್ವಾಮಿ ಅವರೇ, ಜೆಡಿಎಸ್ನ ತಾಲೂಕು ಅಧ್ಯಕ್ಷರೇ, ವೀರಭದ್ರಯ್ಯವರೇ, ನಾಗರಾಜ್ ಅವರೇ, ಹನುಮಂತೇಗೌಡರೇ, ನಾಗೇಂದ್ರ ಅವರೇ, ಪ್ರಕಾಶ್ ಅವರೇ, ಮಧುಯಾದ ಅವರೇ, ಅರುಣ್ ಅವರೇ, ಶಿವಕುಮಾರ್ ಅವರೇ ಹಾಗೂ ಯುವ ಮೋರ್ಚಾದ ಎಲ್ಲ ಮಂಡಲ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ತೇಜಸ್ ಅವರೇ, ರವಿ ಅವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಮೇಶ್ ಅವರೇ, ಸುರೇಂದ್ರ ರೆಡ್ಡಿ ಅವರು ಹಾಗೂ ಪಕ್ಷದ ಎಲ್ಲ ಮೊದಲನೇ ಹಂತದಲ್ಲಿ ನಡೀತಾ ಇರುವಂತಹ ಚುನಾವಣಾ ಕ್ಷೇತ್ರಗಳಿಗೆ ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಿಗೂ ನಾವು ಭೇಟಿ ಕೊಡ್ಬೋದಿದ್ದೀವಿ. ರಾಜ್ಯಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 28ಕ್ಕೆ 28 ಸೀಟನ್ನು ಕೊಡುವಂತಹ ಒಂದು ವೇಳೆ 26ನೇ ತಾರೀಕು ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಅಂತಂದ್ರೆ ಕೂಡ ಹಳೆ ಮೈಸೂರು ಅಂತ ಭಾವಿಸ್ಬಿಡಿ, ತುಂಗಭದ್ರಾ ನದಿಯಿಂದ ಈಚೆಗೆ ಇರುವಂತಹ ಎಲ್ಲಾ ಪ್ರದೇಶಗಳನ್ನು ಹಳೆ ಮೈಸೂರು ಅಂತ ಹೇಳ್ತಾರೆ. ಮೊದಲನೇ ಹಂತದಲ್ಲಿ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಮೇ 7ನೇ ತಾರೀಕು ಉಳಿದ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕರ್ನಾಟಕ ಜನ ನಿಶ್ಚಿತವಾಗಿಯೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ 28ಕ್ಕೆ 28 ಸೀಟನ್ನು ಕೂಡ ಕೊಡ್ತಾರೆ. ಈ ದೇಶಾದ್ಯಂತ ಅಬ್ಬಿ ಬಾರ್ 400 ಪಾರ್ ಅಂತ ಹೇಳಿ ನಾವು ಘೋಷವಾಕ್ಯ ಇಟ್ಟು ನಾವು ಪ್ರಚಾರವನ್ನು ಕೈಗೊಂಡಿದ್ದೀವಿ. ಜೂನ್ 4ನೇ ತಾರೀಕು ಸಂಜೆ 4:05 ಗಂಟೆಗಳಲ್ಲಿ ದೇಶದ 543 ಲೋಕಸಭಾ ಕ್ಷೇತ್ರಗಳು ಮತ ಎಣಿಕೆಯಾಗಿ ಫಲಿತಾಂಶ ಪ್ರಕಟವಾಗಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಸಂಶಯ ಇಲ್ಲ. ಹಾಗೆ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ಜೂನ್ 4ನೇ ತಾರೀಕು ಸಂಜೆ ನಿಯುಕ್ತಿ ಆಗಬೇಕಾದ್ರೆ ತುಮಕೂರಿಂದ ನಾವು ಯಾರನ್ನು ಕಳಿಸಬೇಕು? ತುಮಕೂರಲ್ಲಿ ಕಳೆದ 30 ವರ್ಷಗಳಲ್ಲಿ ನಾನು ಯೋಚನೆ ಮಾಡಿದ್ದೆ, ತುಮಕೂರಿಂದ ಯಾರಾದ್ರೂ ಹೋಗಿ ಕೇಂದ್ರದಲ್ಲಿ ಇಲ್ಲಿ ಸಂಸದರಾಗಿ ಹೋಗಿ ಕೇಂದ್ರದಲ್ಲಿ ಮಂತ್ರಿಯಾಗಿರೋರು ಯಾರಾಗಿದ್ದಾರೆ? ಮಲ್ಲಿಕಾರ್ಜುನಯ್ಯವರು ಡೆಪ್ಯೂಟಿ ಸ್ಪೀಕರ್ ಆಗಿರೋರು ಬಿಟ್ಟರೆ ಇದುವರೆಗೂ ತುಮಕೂರಿಗೆ ಮಂತ್ರಿ ಆಗುವಂತ ಸೌಭಾಗ್ಯ ಇತ್ತೀಚೆಗೆ 2-3-4 ದಶಕದಲ್ಲಿ ಬಂದೇ ಇಲ್ಲ. ಆದರೆ ಈ ಬಾರಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ, ವಿ ಸೋಮಣ್ಣವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಹಾಗಾಗಿ ನೀವು ಕೇಂದ್ರದಲ್ಲಿ ಸಚಿವರಾಗಲಿರುವಂತಹ ಸೋಮಣ್ಣನವರಿಗೆ ಓಟ್ ಹಾಕ್ತಿದ್ರಿ, ಕೇವಲ ಒಬ್ಬ ಸಂಸದರು ಮಾಡಿ ಓಟ್ ಹಾಕ್ತಿದ್ದಲ್ಲ, ಸಚಿವರು ಮಾಡಿ ಓಟ್ ಹಾಕ್ತಾ ಇದ್ರಿ. ಹಾಗಾಗಿ ಬಂದ್ರೆ ಈ ಸಾರಿ ತುಮಕೂರಿನಲ್ಲಿ ನಮ್ಮ ಬಸವರಾಜ್ ಇರ್ಬೋದು, ಒಳ್ಳೆ ಕೆಲಸಗಳನ್ನ ಮಾಡಿದಾರಲ್ಲ, ಆದರೆ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ ಈ ಭಾಗಕ್ಕೆ. ಈ ಸಾರಿ ಮಂತ್ರಿ ಸ್ಥಾನ ನಿಶ್ಚಿತವಾಗಿ ಸಿಗುತ್ತೆ. ಎಲ್ಲ ನನ್ನ ಯುವ ಮಿತ್ರರು ಎಲ್ಲ ಹಿರಿಯರಿದ್ದೀರಿ. ಈಗ ಇರೋಂಥದ್ದು ಕೇವಲ 3 ದಿನ ಬಾಕಿ ಇರುತ್ತದೆ, 3 ದಿನ ಚುನಾವಣೆ ನಡೆಯುತ್ತೆ. ದಯವಿಟ್ಟು ಯಾರು ಕೂಡ ವಿಶ್ವಾಸಿಸಬೇಡಿ. ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹೋಗಿ ಮೋದಿ ಬಗ್ಗೆ ಇರುವಂತಹ
ಸದಾಭಿಪ್ರಾಯ ಏನಿದೆ, ಸೋಮಣ್ಣವಂತ ಸಮರ್ಥ ನಾಯಕತ್ವ ಇದೆ, ಅವರ ಪರವಾಗಿರುವಂತಹ ಮನಸ್ಸುಗಳನ್ನ ಮತವಾಗಿ ಪರಿವರ್ತನೆ ಮಾಡುವಂತ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಮೊದಲೇ ಈ ಊರಲ್ಲಿ, ಇದೇ ಪುತ್ತೂರಲ್ಲಿ ಮಲ್ಲಿಕಾರ್ಜುನವರು ಸಂಸದರಾಗಿ ಆಯ್ಕೆಯಾದ ಕಾಲವನ್ನು ನಾವು ನೋಡಿದ್ವಿ. ಇಡೀ ದೇಶಾದ್ಯಂತ ಯಾವ ರೀತಿ ಒಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಆಸೆ, ಒಂದು ಪ್ರಾರ್ಥನೆ, ಒಂದು ಹಾರೈಕೆ ಏನಿತ್ತು ಅಂತಂದ್ರೆ ಒಂದಲ್ಲ ಒಂದು ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ನೋಡಬೇಕು ಅಂತ ಆಸೆ ಇದ್ದಾರೆ. ಇದಲ್ವಾ 1996ರಲ್ಲಿ ಪ್ರಧಾನಿ ಆದ್ರು. 13 ದಿನಕ್ಕೆ ಸರ್ಕಾರ ಬಿದ್ದೋಯ್ತು. ಅವ್ರ ಕಾರ್ಯಕರ್ತರಿಗೆ ನೋವಾಯ್ತು. ಇಂಥ ಒಳ್ಳೆ ವ್ಯಕ್ತಿನ ಕಾಣ್ಬಿಟ್ಟು ಅಂತ ಮತ್ತೆ 1998ರಲ್ಲಿ ಬೈ-ಎಲೆಕ್ಷನ್ ಆಯ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದ್ರು. ಆಗಲೂ 13 ತಿಂಗಳಿಗೆ ಸರ್ಕಾರ ಬಿದ್ದೋಯ್ತು. 1999ರಲ್ಲಿ ಚುನಾವಣೆ ಬಂತು. ಆಗ ಒಂದು ಘೋಷವಾಕ್ಯ ಪ್ರಾರಂಭ ಆಯಿತು. ಆ ಘೋಷವಾಕ್ಯವನ್ನು 2014ರಲ್ಲಿ ನಾವು ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂದು, 2019ರಲ್ಲಿ ಪಿಡಿಎ ಬಾರ್ ಮೋದಿ ಸರ್ಕಾರ ಅಂದು, ಈಗ ಅಬ್ಕಿ ಬಾರ್ 400 ಬಾರ್ ಅಂತಿವೆ. ಆದರೆ 1999ರಲ್ಲಿ ಈ ಘೋಷವಾಕ್ಯ ಬಂದಿದ್ದು ಅಬ್ಕಿ ಬಾರಿ ಅಟಲ್ ಬಿಹಾರಿ ಅಂತ ಬಂತು. ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಿಯಾದರು. 5 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದು, ಅಂತ್ಯೋದಯ ಅನ್ನ ಯೋಜನೆಯನ್ನು ತಗೊಂಡು, ಸರ್ವ ಶಿಕ್ಷಣ ಅಭಿಯಾನ ತಂದ್ರು, ಪ್ರಧಾನಮಂತ್ರಿ ಗ್ರಾಮ ಯೋಜನೆಗಳನ್ನು ಮಾಡಿದ್ರು, ಮೊಬೈಲ್ ಕ್ರಾಂತಿಯನ್ನು ಮಾಡಿದ್ರು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. 2004ರ ಚುನಾವಣೆ ಬಂತು. ಕಾರ್ಯಕರ್ತರು ಹೇಗಿಸ್ತು ಅಂತ ಹೇಳಿದ್ರೆ ಈ ಸರಿ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ ಜನ ಎಲ್ಲ ವಾಜಪೇಯಿ ಅಂತಿದ್ರೆ ನಾನು ಹೋಗಿ ವೋಟ್ ಕೇಳಿಲ್ಲ ಅಂದ್ರೂ ಕೂಡ ವಾಜಪೇಯಿ ವೋಟ್ ಹಾಕ್ತಾರೆ, ನಾನೊಬ್ಬ ವೋಟ್ ಹಾಕಿಲ್ಲ ಅಂದ್ರೂ ಕೂಡ ವಾಜಪೇಯಿ ಅಂತಾರೆ ಅಂತ ನಮ್ಮ ಕಾರ್ಯಕರ್ತರು ಉದಾಸೀನ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು. 2004ರಲ್ಲಿ ಏನಾಯ್ತು? 2004ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತು ಸರ್ಕಾರ ಹೊರಟು ಮುಂದಿನ 10 ವರ್ಷಗಳ ಕಾಲ ನಮ್ಮ ಕಾರ್ಯಕರ್ತರು ಇಡೀ ದೇಶ ವನವಾಸವನ್ನು ಅನುಭವಿಸುವಂತ ಪರಿಸ್ಥಿತಿ ಬಂತು. ನಾನು ವೋಟ್ ಕೇಳಿಲ್ಲ ಅಂದ್ರೂ ಕೂಡ ವಾಜಪೇಯಿ ಓಡಾಡ್ತಾರೆ ಭಾವನೆ ಇತ್ತು. ಈಗ ಅದೇ ಭಾವನೆ ಕಾಣಿಸ್ತಾ ಇದೆ. ಅಬ್ಕಿ ಬಾರ್ 400 ಬಾರ್ ಅಂತ ಹೇಳ್ತಾ ಇದೀವಿ. ವೋಟ್ ಕೇಳಿಲ್ಲ ಅಂದ್ರೆ ವೋಟ್ ಹಾಕ್ಬೋದು, ವೋಟ್ ಹಾಕ್ತಾರೆ ಅಂತ ಭಾವಿಸ್ತಾ ಇದೀವಿ. ಮೈ ಮರಿಬೇಡಿ ಅಂತ ಹೇಳಿ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಎಂತ ಮನುಷ್ಯ. ಅಂತ್ಯೋದಯ ಅನ್ನ ಯೋಜನೆ ಸಿದ್ದರಾಮಯ್ಯ ತಾಂಬೆಗೋಸ್ಕರ ಅನ್ನ ಯೋಜನೆ ಅನ್ನಭಾಗ್ಯ ಕೊಟ್ಟಿದ್ದೀನಿ ಅಂತ ಅದನ್ನು ತಂದಂತವ್ರು ಅಟಲ್ ಬಿಹಾರಿ ವಾಜಪೇಯಿ 2000 ಇಸ್ವಿಯಲ್ಲಿ ತಂದಿದ್ದಾರೆ. ಅಂತ್ಯೋದಯ ಅನ್ನ ಯೋಜನೆ 30 ಕೆಜಿ ಕೊಡೋದಕ್ಕಿನ ಅದನ್ನು ತಂದವರು ಅಟಲ್ ಬಿಹಾರಿ ವಾಜಪೇಯಿ. ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದು, ಗ್ರಾಮಗಳಿಗೂ ಕೂಡ ರೋಡ್ ಕನೆಕ್ಟಿವಿಟಿ ಕೊಡಬೇಕು ಅಂತ ಪ್ರಧಾನಮಂತ್ರಿ ಗ್ರಾಮ ಯೋಜನೆ ತಂದ್ರು. ಇವತ್ತು ಏನು ತುಮಕೂರು ಮುಖಾಂತರ ಹಾಗೆ ಹೋಗುತ್ತಲ್ಲ, ಸುವರ್ಣ ಚಂದ್ರಪುರ ಹೆದ್ದಾರಿ ಗೋಲ್ಡನ್ ಮಾಡಿದ್ದು ಅದನ್ನು ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇಂತಹ ವ್ಯಕ್ತಿಯನ್ನ ನಮ್ಮ ಉದಾಸೀನರಾಗಿ 2004ರಲ್ಲಿ ಕಳ್ಕೊಂಡು 10 ವರ್ಷ ಮುಂದಿನ 10 ವರ್ಷ ವನವಾಸ ಅನುಭವಿಸಿದ್ರು. ಏನಾಯ್ತು? ಮುಂದಿನ 10 ವರ್ಷ ಯುಪಿಎ ಬಂತು, ಮನಮೋಹನ್ ಸಿಂಗ್ ಬಂತು, ಸೋನಿಯಾ ಗಾಂಧಿ ಅವರು ಅವರ ಕಡಿವಾಣ ಇಟ್ಕೊಂಡು ಅವರು ಆಡಳಿತ ನಡೆಸ್ತಾ ಇರುವ ಸಂದರ್ಭದಲ್ಲಿ 2005ರಲ್ಲಿ ಡೆಲ್ಲಿನಲ್ಲಿ ದೀಪಾವಳಿ ಹಬ್ಬ ನಾಳೆ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಪೇರೆಂಟ್ಸ್ ಎಲ್ಲ ಪಟಾಕಿ ಖರೀದಿ ಮಾಡಲಿಕ್ಕೆ, ಪೂಜಾ ಸಾಮಾನುಗಳನ್ನ ಖರೀದಿ ಮಾಡಲಿಕ್ಕೆ ಡೆಲ್ಲಿನಲ್ಲಿ ಮಾರ್ಕೆಟಿಗೆ ಹೋಗಿದ್ರು. ಡೆಲ್ಲಿನಲ್ಲಿ ಮಾರ್ಕೆಟಿಗೆ ಹೋಗಿರುವ ಸಂದರ್ಭದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು. 65 ಜನ ಸತ್ತೋದ್ರು. ಗೂಗಲ್ ಮಾಡಿ ನೋಡ್ರಿ, 65 ಜನ ಸತ್ತೋದ್ರು. ಅದಾದ ನಂತರ ಹೈದರಾಬಾದ್ ರುಕ್ಮಿಣಿ ಗಾರ್ಡನ್ ಅಟ್ಯಾಕ್ ಆಯಿತು. ಪುಣೆದ ಜಗನ್ ಬೇಕರಿಯಲ್ಲಿ ಅಟ್ಯಾಕ್ ಆಯಿತು. ಮಲೇಶ್ವರದಲ್ಲಿ ಬಿಜೆಪಿ ಆಫೀಸ್ ಅಟ್ಯಾಕ್ ಆಯಿತು. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಟ್ಯಾಕ್ ಆಯಿತು. ಸೂರತ್ ಅಲ್ಲಿ ಅಟ್ಯಾಕ್ ಆಯಿತು. ಮುಂಬೈನಲ್ಲಿ 2008ರಲ್ಲಿ ಮುಂಬೈ ಮೇಲೆ ದಾಳಿ ಮಾಡಿದ್ರು. ಹೀಗೆ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭ ಆಯಿತು. ಅದರ ಜೊತೆಗೆ 2G ಹಗರಣ, ದಲಿತ ಹಗರಣ, ಕಾಮನ್ವೆಲ್ತ್ ಹಗರಣ, ಹೀಗೆ ಹಗರಣಗಳ ಸಾಲು ಕೂಡ ಶುರುವಾಯಿತು. ಕರ್ನಲ್ ಪುರೋಹಿತರು ಜೈಲು ಹಾಕಿದ್ರು, ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಜೈಲು ಹಾಕಿದ್ರು. ನಮ್ಗೆ ಆಗ ನಮ್ಮ ಕಾರ್ಯಕರ್ತರಿಗೆ ಅನಿಸ್ತು, ಹಿಂದೂಗಳಿಗೆ ಅನಿಸ್ತು, ಒಂದು ವೇಳೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ತರಲಿಲ್ಲ ಅಂತಂದ್ರೆ, ಮೋದಿಜಿಯವರ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಲಿಲ್ಲ ಅಂತಂದ್ರೆ
ಇದ್ದಿತ್ತು 2014ರಲ್ಲಿ ಬಂದ ಕೂಡಲೇ ಅದಕ್ಕೆ ಈ ಬಾರ್ ಮೋದಿ ಸರ್ಕಾರ ಪ್ರಾರಂಭವಾಯಿತು. ಮನೆ ಮನೆಗೆ ಹೋದ್ರಿ, ಮತವನ್ನ ಕೊಡಿಸಿದ್ರಿ. 282 ಸೀಟನ್ನು ಗೆದ್ದು ನರೇಂದ್ರ ಮೋದಿಜಿಯವರು 30 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಸ್ವಂತ ಬಲದಿಂದ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿದರು. ಈ ಕೊಟ್ಟಂತ ಒಂದು ಓಟು ದೇಶಕ್ಕೆ ಎಂತಹ ಒಂದು ನಾಯಕತ್ವವನ್ನು ಕೊಡ್ತು ಅಂತ ಹೇಳಿದ್ರೆ 2019ರಲ್ಲಿ ಫೆಬ್ರವರಿ 26ನೇ ತಾರೀಕು ಪುಲ್ವಾಮಾದಲ್ಲಿ ದಾಳಿ ಆಯಿತು. ಮೋದಿಜಿಯವರು ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ಬಾಲಕೋಟ್ ಮೇಲೆ ಏನ್ ಸ್ಟ್ರೈಕ್ ಮಾಡಿದ್ರು? ನಮ್ಮಲ್ಲಿ ಅಭಿನಂದನ್ ವರ್ಧಮಾನ ವಿಮಾನ ಪಾಕಿಸ್ತಾನ ಟೆರಿಟರಿ ಒಳಗಡೆ ಬಿತ್ತು. ಆದರೆ ಹೊಡೆದಿದ್ದನ್ನು ನೋಡಿದಾಗ ಇಡೀ ದೇಶಾದ್ಯಂತ ಜನಕ್ಕೆ ರೊಚ್ಚಿಗೆದ್ದು ಜನ ಆ ದೇಶಭಕ್ತಿ ಅನ್ನೋದು ರಾಷ್ಟ್ರೀಯತೆ ಅನ್ನೋದು ಮತ್ತೆ ಜಾಗೃತ ಆಯಿತು. ಮೋದಿಜಿಯವರು ಪಾಕಿಸ್ತಾನಕ್ಕೆ ಧಮಕಿ ಹಾಕಿದ್ರು, 24 ಗಂಟೆ ಒಳಗಡೆ ಅಭಿಮಾನ ವರ್ಧಮಾನ ವಾಪಸ್ ಬರ್ತಿಲ್ಲ ಅಂತಂದ್ರೆ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. 24 ಗಂಟೆ ಒಳಗಡೆ ಅಭಿಮಾನ ವರ್ಧಮಾನ ಬಿಡುಗಡೆಯಾಗಿ ವಾಘಪಾಟಕ್ಕೆ ಒಳಗಡೆ ಕ್ರಾಸ್ ಮಾಡಿದ್ರು. ಅವತ್ತು ನಮ್ಮ ಜನ ಕಲಿಸಿದ್ರು ದೇಶಕ್ಕೆ ಕಡೆಗೆ ಒಬ್ಬ ಗಂಡು ಮಗ ಪ್ರಧಾನಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಜನ ಖುಷಿಯಿಂದ 2019ರಲ್ಲಿ 303 ಸೀಟ್ ಕೊಟ್ಟರು. 2014ರಲ್ಲಿ 287 ಸೀಟ್ ಕೊಟ್ಟಿದ್ರೆ 2019ರಲ್ಲಿ 303 ಸೀಟ್ ಕೊಟ್ಟರು. 2024ರಲ್ಲಿ ಯಾಕೆ ಹೇಳ್ತಿದ್ರಿ? ನಿಮ್ಮಲ್ಲೆಲ್ಲ ಬಹಳ ಯುವ ಮಿತ್ರರಿದ್ದೀರಿ. ನಾವು ಭಾಷಣಗಳಲ್ಲೂ ಹೇಳಿದ್ದೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಇತ್ತು. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ 2ನೇ ಮಹಾಯುದ್ಧದಲ್ಲಿ ಇಡೀ ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಿದ್ದು ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಬ್ರಿಟನ್ನಿನ ಚರ್ಚಿಲ್, ರಷ್ಯಾದ ಪ್ರೀಮಿಯರ್ ಆಗಿದ್ದಂತಹ ಜೋಸೆಫ್ ಸ್ಟಾಲಿನ್, ಈ 3 ಜನ ನಾಯಕರು ಜಗತ್ತಿನ ಹಣೆಬರಹವನ್ನು ನಿರ್ಧಾರ ಮಾಡ್ತಿದ್ರು, ಜಗತ್ತಿನ ಪಾಲಿಟಿಕ್ಸ್ ನಿರ್ಧಾರ ಮಾಡ್ತಿದ್ರು. ಅವತ್ತು ನಮ್ಮ ದೇಶ ಏನಾಗಿತ್ತು ಅಂತಂದ್ರೆ ಅದೇ ಬ್ರಿಟನ್ ಎದುರುಗಡೆ ಸ್ವಾತಂತ್ರ್ಯಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇತ್ತು. 75 ವರ್ಷದ ಹಿಂದೆ ರೂಸ್ವೆಲ್ಟ್, ಚರ್ಚಿಲ್, ಸ್ಟಾಲಿನ್ ಜಗತ್ತಿನ ಆಳ್ತಾ ಇದ್ರು. 75 ವರ್ಷದ ನಂತರ ಇವತ್ತು ನೋಡಿ, ಇವತ್ತು ಜಗತ್ತಿನಲ್ಲಿ ಅನ್ಕ್ವೆಶ್ಚನಬಲ್ ಲೀಡರ್ ಅಂತ ಹೇಳ್ತಾರೆ ಯಾರು? ಇವತ್ತು ಯುಕ್ರೇನಿನ ಝೆಲೆನ್ಸ್ಕಿ ಇರ್ಬೋದು, ರಷ್ಯಾದ ಪುಟಿನ್ ಇರ್ಬೋದು, ಇಬ್ರು ಒಂದೇ ಟೇಬಲ್ಗೆ ಕರೆದು ಮಾತಾಡಿ ಶಾಂತಿ ಮಾತುಕತೆ ಮಾಡುವ ತಾಕತ್ತಿರೋದು ಅದು ನರೇಂದ್ರ ಮೋದಿಯವರಿಗೆ ಹೊರತು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ಗೂ ಇಲ್ಲ, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ಗೂ ಇಲ್ಲ, ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ಗೂ ಇಲ್ಲ, ಯಾರಿಗೂ ಇಲ್ಲ. ಆ ತಾಕತ್ತು ಇರೋದು ನರೇಂದ್ರ ಮೋದಿಯವರಿಗೆ ಅಂತ ಹೇಳಿ ಇವತ್ತು ಜಗತ್ತು ಒಪ್ಕೊಂಡಿದೆ. ಈ ಒಂದು ಶಕ್ತಿ ನರೇಂದ್ರ ಮೋದಿಯವರಿಗೆ ಬಂದಿದೆ ಅಂತಂದ್ರೆ 2014ರಲ್ಲಿ ಕೊಟ್ಟಂತ 287 ಸೀಟು, 2019ರಲ್ಲಿ ಕೊಟ್ಟಂತ 303 ಸೀಟು, ಇನ್ನು 2024ರಲ್ಲಿ 400 ಸೀಟ್ ಕೊಟ್ಟು ಎಂತಹ ಶಕ್ತಿ ಬರ್ಬೋದು ಯೋಚನೆ ಮಾಡಿ. ಈ ದೇಶದ ಅಭಿವೃದ್ಧಿ ಜೊತೆಗೆ ಭಾರತ ವಿವೇಕಾನಂದ ಮಾಡಿದ್ರೆ ವಿಶ್ವಗುರುವಾಗಿ ಹೊರಬಂದೆ ನಿಮ್ಮ ಒಂದು ಓಟಿಗಾಗಿ, ನಿಮ್ಮ ಒಂದು ಓಟು ನರೇಂದ್ರ ಮೋದಿಯವರಿಗೆ ಕೊಡುವಂತ 400 ಸೀಟು ಈ ಜಗತ್ತಿಗೆ ಭಾರತದ ಒಂದು ನಾಯಕತ್ವವನ್ನು ಕೊಡುತ್ತೆ ಬಂದ್ರೆ. ಹಾಗಾಗಿ ಈ ಸರಿ ಚುನಾವಣೆ ನಡೀತಾ ಇರುವಂತದ್ದು ಇದು ಸಿದ್ದರಾಮಯ್ಯ ಗ್ಯಾರಂಟಿಗೂ ಅಲ್ಲ, ಇನ್ಯಾವುದೋ ಚೊಪ್ಪಿಗೂ ಅಲ್ಲ, ಯಾವುದೂ ಅಲ್ಲ. ಇದು ನಡೀತಾ ಇರುವಂತದ್ದು ದೇಶಕ್ಕೆ ಒಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದ್ರೆ ಆ ಪ್ರಧಾನಿ ಜಾಗತಿಕ ನಾಯಕರಾಗಿ ಭಾರತಕ್ಕೆ ಜಗತ್ತಿನ ನಾಯಕತ್ವ ಸಿಗಬೇಕು. ಆ ನಾಯಕತ್ವವನ್ನು ಕೊಡಿಸೋದಕ್ಕೆ ನಡೀತಾ ಇರುವಂತ ಚುನಾವಣೆ. ಈ ಒಂದು ಯೋಚನೆ ಮಾಡಿ. ಆಕ್ಚುಲಿ ದೇವೇಗೌಡರಿಗೆ 92 ವರ್ಷ. 92 ವರ್ಷದ ಎಚ್ ಡಿ ದೇವೇಗೌಡರು ಇದೇ ತುಮಕೂರಿಗೆ ಬರ್ತಾರೆ, ಮೂಡಿಗೆರೆಗೆ, ಚಿಕ್ಕಮಗಳೂರು ಮೂಡಿಗೆರೆಗೆ ಹೋಗ್ತಾರೆ, ಮೈಸೂರಿಗೆ ಬರ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ಎಲ್ಲ ಕಡೆಗೂ ಕೂಡ ಓಡಾಡಕ್ಕೂ ಕೂಡ ಕಷ್ಟ ಇರುವಂತಹ ಎಚ್ ಡಿ ದೇವೇಗೌಡರು ಈ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಾನೊಬ್ಬ ಪ್ರಧಾನಿ ಆಗಿದ್ದವರು ನರೇಂದ್ರ ಮೋದಿಜಿಯಂತಹ ಪ್ರಧಾನಿನ ನಾನು ನೋಡಲೇ ಇಲ್ಲ. ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿಜಿಯನ್ನು ಮತ್ತೊಂದು ಸರಿ ಪ್ರಧಾನಿ ಮಾಡಲಿಕ್ಕೆ ನಾನು ಯಾರ ಮನೆ ಮಾಡಲಿ ಬೇಕಾದ್ರೆ ಬರ್ತೀನಿ ಅಂತ ಎಚ್ ಡಿ ದೇವೇಗೌಡರು ಹೇಳ್ತಾರೆ. ಕೈ ಮುಗಿದಿರಿ ಬಂದು ಅಂತ ಹೇಳ್ತಾರೆ. 92 ವರ್ಷದ ಎಚ್ ಡಿ ದೇವೇಗೌಡರು ಈ ರೀತಿ ಮೋದಿಜಿಯನ್ನು ಪ್ರಧಾನಿ ಮಾಡಬೇಕು ಅಂತ ಹೇಳಿ
ಇವತ್ತು ರಾಜ್ಯದಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಸೋಮಣ್ಣ ಸಾಹೇಬ್ರನ್ನ ನಾನು ಮೈಸೂರಲ್ಲಿ ನೋಡಿದ್ದೀನಿ. ನಾನು ಇವತ್ತು ಮೈಸೂರ 13 ಟ್ರೈನ್ ತಗೊಂಡಿದ್ದೀನಿ. ಹೊಸ ರೈಲ್ವೆ ಸ್ಟೇಷನ್ 56 ಕೋಟಿ ಮಾಡಿಸ್ತಾ ಇದ್ದೀನಿ. ಏರ್ಪೋರ್ಟ್ ಅಲ್ಲಿ ದನ ಮೈಸೂರು ಸ್ಥಿತಿತ್ತು, ಅಲ್ಲಿ ವಿಮಾನಗಳು ತಂದಿದ್ರೆ, ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಾಡಿಸ್ತಾ ಇದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿಸಿದ್ರೆ, ಮೈಸೂರಿಂದ ಮಡಿಕೇರಿ ಹೈವೇ ಕೂಡ ಮಾಡಿಸ್ತಾ ಇದ್ದೀನಿ. ರಿಂಗ್ ರೋಡ್ ಕೂಡ ನ್ಯಾಷನಲ್ ಹೈವೇ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ತುಮಕೂರಿಗೂ ಕೂಡ ಒಂದು ಸುಸಜ್ಜಿತವಾದಂತಹ ರಿಂಗ್ ರೋಡ್ ಬೇಕಾ ಬೇಡವಾ? ತುಮಕೂರಿಗೂ ಕೂಡ ಸ್ಮಾರ್ಟ್ ಸಿಟಿ ಬಂದಿದೆ, ಆದ್ರೆ ಕಾಮಗಾರಿಗಳು ಅರೆಬರೆ ನಿಂತಿದ್ದಾವೆ. ನಾನು ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ಆ ಫ್ಲೈಓವರ್ ಕೆಲಸ ಇನ್ನೂ ಕೂಡ ಸರಿಯಾಗಿ ಆಗಿಲ್ಲ. ಅದು ಆದಷ್ಟು ಬೇಗ ಮುಗಿಬೇಕು ಬೇಡವಾ? ಸೋಮಣ್ಣ ಸಾಹೇಬರು ನಾನು ಮೈಸೂರಲ್ಲಿ ನೋಡಿದ್ದೀನಿ. ಅದ್ಭುತವಾದಂತಹ ದರ್ಶನ ಮಾಡಿಕೊಟ್ಟವರು, ನನಗೂ ಕೆಲಸವನ್ನು ಕಲಿಸಿದಂತವರು. ಸೋಮಣ್ಣ ಅವರ ಕರ್ತೃತ್ವ ಶಕ್ತಿ ಯಾರಿಗಿದೆ ಅಂತಂದ್ರೆ, ಅವರನ್ನು ಕಳಿಸ್ಕೊಡಿ, ಒಂದೇ ಒಂದು ವರ್ಷದಲ್ಲಿ ಇಡೀ ತುಮಕೂರಿನ ಚಿತ್ರಣವೇ ಬದಲಾಗುತ್ತೆ. ಇಷ್ಟು ಜನ ರಾಜಕಾರಣಿಗಳು ನೋಡಿದ್ದೀನಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿದ್ದಂತಹ ಇಬ್ಬರು ಅತಿ ಶ್ರೇಷ್ಠರಾದಂತಹ ಸ್ವಾಮೀಜಿಗಳು ಯಾರು ಅಂತಂದ್ರೆ, ಅದು ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರು ಹಾಗೂ ಆದಿಚುಂಚನ ಬಾಲಗಂಗಾಧರ ಶ್ರೀಗಳು. ಈ ಇಬ್ಬರು ಶ್ರೀಗಳಿಗೆ ಒಂದು ರೀತಿಯಲ್ಲಿ ಮಾನಸ ಪುತ್ರ ಇರುವಂತಹ ವ್ಯಕ್ತಿ. ಅವರಿಬ್ಬರು ಕೂಡ ಲಿಂಗೈಕ್ಯರಾಗಿರ್ಬೋದು, ಆದ್ರೆ ಇಬ್ಬರಿಗೂ ಕೂಡ ಮಾನಸ ಪುತ್ರ ಅಂತ ಇರುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ವಿ ಸೋಮಣ್ಣ ಸಾಹೇಬರು. ಆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ಅವರಿದೆ. ಅಂತ ವ್ಯಕ್ತಿಯನ್ನ ಮತ್ತೊಂದು ಅವರಿಗೆ ಈ ಭಾಗದಿಂದ ಸಂಸದನಾಗಿ ಆಯ್ಕೆ ಮಾಡಿ ಕಳಿಸ್ಕೊಳ್ಳುವಾಗ ನೀವು ಡೆಲ್ಲಿ ಕಳಿಸಿ, ಡೆಲ್ಲಿಯಿಂದ ಅವರು ಪ್ರಮಾಣ ಪತ್ರ ಸ್ವೀಕರಿಸಿ ಸಚಿವರಾಗಿ ತುಮಕೂರಿಗೆ ಅವರು ವಾಪಸ್ ಬರ್ತಾರೆ. ಸೋಮಣ್ಣ ಸಾಹೇಬರು ನನ್ನ ಜೀವನದಲ್ಲೂ ಕೂಡ ಬಹಳ ನನಗೆ ಸಹಾಯ ಕೂಡ ಮಾಡಿದ್ದಾರೆ. ನನಗೆ ಕೆಲಸವನ್ನು ಕಳಿಸಿದ್ದಾರೆ. ಮೈಸೂರಿನಲ್ಲಿ ಯೋಜನೆಗಳ ತರಲಿಗೆ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೋಮಣ್ಣ ಸಾಹೇಬರಿಗೆ ಈ ಒಂದು ತುಮಕೂರು ಕ್ಷೇತ್ರದ ನೀವು ಸಂಸದನಾಗಿ ಕಳಿಸಿ, ಪ್ರತಾಪ್ ಸಿಂಹ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವು ಒಳಗೊಳ್ಳೋಲ್ಲ, ಕಾರ್ಯಕರ್ತರ ಜೊತೆ ತುಮಕೂರು ಕ್ಷೇತ್ರಕ್ಕೆ ವಿ ಸೋಮಣ್ಣ ಸಾಹೇಬರಿಗೆ ಅವರ ಪರ್ಸನಲ್ ಸೆಕ್ರೆಟರಿ PS ಮತ್ತು PA ಕಡೆ PA ಪ್ರತಾಪ್ ಸಿಂಹ ಕೆಲಸ ಮಾಡ್ತಾರೆ, ಮೊಬೈಲ್ ಕೆಲಸ ಮಾಡ್ತಾರೆ. ಬಂಧುಗಳೇ, ಈಗ ಕೇವಲ 2 ದಿನ ಬಾಕಿ ಇರುತ್ತದೆ, 3 ದಿನ ಒಟ್ಟಿಗೆ ಹೋಗ್ತೀವಿ. ನನಗೂ ಜ್ವರ ಇತ್ತು, ಆದರೂ ಕೂಡ ಬಂದೆ. ಬದುಕಿನಲ್ಲಿ ಬಹಳ ಜನ ನಮ್ಮ ಎಲ್ಲ ಯುವ ಮಿತ್ರರೆಲ್ಲ ಬರಬೇಕು ಅಂತ ಕೂಡ ಕೇಳ್ತಾ ಇದ್ರು. ಇದಾದ್ರೂ ಕಟ್ಟಬೇಕು ಕೂಡ ಹೋಗ್ತೀವಿ. ಆದ್ರೆ ನಾವು ನೀವು ಕೇಳೋದು 2 ದಿನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ. ಈ ಪ್ರೀತಿ ವಿಶ್ವಾಸ ಅನ್ನೋದು ಮತವಾಗಿ ಪರಿವರ್ತನೆ ಮತ್ತು ಆದ್ರೆ ಮಾತ್ರ ಅದು ಸಾರ್ಥಕತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಇದು 2 ದಿನ ಮನೆ ಮಠ ಬಿಟ್ಟು ಮನೆಗೂ ಹೋಗಿ ಓಟ್ ಕೇಳಿ 6ನೇ ತಾರೀಕು ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು, ಬಿಸಿಲು ಬೇಗ ಆಗಿದ್ದು ಬಿಡಬಾರ್ದು, ಅವ್ರನ್ನ ಕರ್ಕೊಂಡು ಬಂದು ದೇಶಕ್ಕೆ ಮೋದಿಜಿ ಬೇಕು, ತುಮಕೂರಿಗೆ ಸೋಮಣ್ಣ ಸಾಹೇಬರು ಬೇಕು ಅಂತ ಹೇಳಿ ಓಟ್ ಆಗಿ ಪರಿವರ್ತನೆಯನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಮ್ರವಾಗಿ ಕೇಳಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ. ನೀವೆಲ್ಲ ಇಷ್ಟು ಸಮಾಧಾನದಿಂದ ಕೂತ್ಕೊಂಡಿದ್ರಿ. ನಾನು ಇನ್ನೊಂದು ವಿಚಾರ ನಿಮಗೆ ಹೇಳೋದು ಬರ್ತಿದ್ದೆ ಬಂಧುಗಳೇ. ಯಾಕಾಗಿ ನರೇಂದ್ರ ಮೋದಿಜಿಯವರನ್ನ ನೀವು ಮತ್ತೊಂದು ಸಾರಿ ಕೇಳಿಸ್ಬೇಕು, ಅವ್ರನ್ನ ಪ್ರಧಾನಿಯಾಗಿ ಮಾಡಬೇಕು ಅಂತಂದ್ರೆ ಬಹಳ ಜನ ಹೇಳ್ತಾರೆ, ನಾ ಆ ಬಗ್ಗೆ ಕೊಟ್ಟೆ ಈ ಬಗ್ಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೆಸರಿ 2,000 ರೂಪಾಯಿ ಕೊಟ್ಟು ಗಂಡದ ಮಾಡೋದು, ರೇಟ್ ಜಾಸ್ತಿ ಮಾಡೋದು, 50 ರೂಪಾಯಿ 5 ರೂಪಾಯಿ ಮಾಡಿದ್ರು, ಗಂಡದ 2,000 ರೂಪಾಯಿ
ಎರಡನೇ ಬಂದಾಗ ಮುಗಿದ ಹೋಯ್ತು ಅಂತ ಅನ್ಕೊಂಡ್ರು. ಆದ್ರೆ ನರೇಂದ್ರ ಮೋದಿಜಿಯವರು ಅಮೆರಿಕದವರು ಲಸಿಕೆ ಮಾಡಲಿ, ಬ್ರಿಟನ್ ಅವ್ರು ಮಾಡಲಿ, ರಷ್ಯಾದವ್ರು ಮಾಡಲಿ, ಫ್ರಾನ್ಸ್ ಅವ್ರು ಮಾಡಲಿ ಅಂತ ಹೇಳಿ ಕಾಯಿಲ್ಲ. ನಮ್ಮ ದೇಶದ ಖಜಾನೆಯಿಂದ ದುಡ್ಡು ಕೊಟ್ಟು ನಮ್ಮ ಇಂಜಿನಿಯರ್ಸ್, ನಮ್ಮ ವೈದ್ಯರು, ನಮ್ಮ ಸಂಶೋಧಕರ ಮೇಲೆ ಭರವಸೆ ಇಟ್ಟು ಭಾರತ್ ಬಯೋಟೆಕ್ಗೆ ದುಡ್ಡು ಕೊಟ್ಟು ಕೋವ್ಯಾಕ್ಸಿನ್ ಮಾಡಿಸಿದ್ರು. ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಅಂತ ಹೇಳಿ ಕೋವಿಶೀಲ್ಡ್ ಮಾಡಿಸಿದ್ರು. ಅದು ಈ ಕೋವ್ಯಾಕ್ಸಿನ್ ಮಾಡಿಸಿ ಹಾಗೆ ದುರಿಗಳಿರುವಂತಹ ಪಿಂಗಾರಗಳಿದ್ದಾರೆ, ಅವರು ಕೂಡ ವೇದಿಕೆಗೆ ಸ್ವಾಗತಿಸಿದ್ದಾರೆ. ಜೆಡಿಎಸ್ ನಗರಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಬಾಬು ಅವರು ಬಂದಿದ್ದಾರೆ, ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತ ಮಾಡ್ತೇನೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಮಾಡಿದ್ರು. ಒಂದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಮೆರಿಕದಲ್ಲಿ ಲಸಿಕೆ ಕೊಡಬೇಕಂದ್ರೆ ಒಂದು ಡೋಸ್ ಆಗಿದೆ 35,000 ರೂಪಾಯಿ. ನೀವು ಎಷ್ಟು ಕೊಟ್ರಿ? ಎರಡನೇ ಡೋಸ್ ಎಷ್ಟು ಕೊಟ್ಟರು? ಅವಾಗ ನೀವು 35,000 ರೂಪಾಯಿ ಕೊಟ್ಟಿಲ್ಲ. ಬೂಸ್ಟರ್ ಡೋಸ್ ಕೊಟ್ಟರು, ಅದನ್ನು ಕೊಟ್ಟಿಲ್ಲ. 3 ಸಾರಿ ಕೊಟ್ಟರು. 1 ಲಕ್ಷಕ್ಕಿಂತ ಹೆಚ್ಚಾದ ಬೇರೆ ದೇಶದಲ್ಲಿದ್ರೆ 1 ರೂಪಾಯಿ ತಗೊಳ್ಳದೆ ನಿಮಗೆ ಲಸಿಕೆಯನ್ನು ಕೊಟ್ಟು ಜೀವ ಕಾಪಾಡಿದ ವ್ಯಕ್ತಿ ಯಾರು? ಜೀವ ಕಾಪಾಡಿದ ಮಾತ್ರ ಅಲ್ಲ, ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಲ್ಲಿ ನಿಮಗೆ 5 ಕೆಜಿ ಎಕ್ಸ್ಟ್ರಾ ಕೂಡ ಕೊಟ್ಟರೆ ಇಲ್ವಾ? 2023 ಫೆಬ್ರವರಿ ಕೊಟ್ಟಿದ್ದು. ಈಗ ಮುಂದುವರಿಸಿ 2029 ಕೂಡ ನಿಮಗೆ ಉಚಿತವಾಗಿ ಅಕ್ಕಿ ಬರ್ತಿದೆ, ರಾಗಿ ಬರ್ತಿದೆ. ಅದನ್ನು ನಮ್ಮ ನರೇಂದ್ರ ಮೋದಿ ಕೊಡ್ತಾ ಇದ್ರು. ಪ್ರಾಣ ಉಳಿಸಿದವರು ಅವರೇ, ಇವಾಗ ಅನ್ನ ಕೊಡ್ತಿರೋ ಅವರೇ. ಅಂತಹ ವ್ಯಕ್ತಿಯನ್ನ 2024ರಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಿ ಮಾಡಬೇಕು ಬೇಡವಾ? ಜೂನ್ 4ನೇ ತಾರೀಕು ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗಬೇಕು. ತುಮಕೂರಿನಿಂದ ಸೋಮಣ್ಣವರನ್ನ ಅವರ ಸಂಪುಟದಲ್ಲಿ ಸಚಿವರಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ವಿನೋದವಾಗಿ ಕೇಳ್ಕೊಳ್ತಾ ಇದೊಂದು ಕಾರ್ಯಕ್ರಮ ಮಾಡಿರೋದಕ್ಕೋಸ್ಕರ ನಮ್ಮ ಬಿಜೆಪಿಯ ಯುವ ಮೋರ್ಚಾ ಮತ್ತು ಜೆಡಿಎಸ್ ನ ಯುವ ಘಟಕ ಹಾಗೂ ಎರಡೂ ಪಕ್ಷಗಳ ಎಲ್ಲ ನಾಯಕರಲ್ಲಿ ಮುಗಿಸಿ ನಾನು ಮಾತು ಮುಗಿಸಿದೆ. ಬೋಲೋ ಭಾರತ್ ಮಾತಾ ಕಿ. ಎಲ್ಲರೂ 2 ಕೈ ಮೇಲೆತ್ತಿ ಘೋಷಣೆ ಹಾಕಬೇಕು. ಬೋಲೋ ಭಾರತ್ ಮಾತಾ ಕಿ. ಸಾಕಾಗ್ಲಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯ ಜೆಡಿಎಸ್ ಹಾಗೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನೇತೃತ್ವದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಈ ಯುವ ಸಮಾವೇಶಕ್ಕೆ 100 ಕಿಲೋಮೀಟರ್ ದೂರದಿಂದ ಬಂದು ತಮ್ಮೆಲ್ಲರಿಗೂ ಉದ್ದೇಶಿಸಿ ಯುವಕರ ಕಣ್ಮಣಿಯಾಗಿ ಇಡೀ ರಾಜ್ಯಾದ್ಯಂತ ಅವ್ರದೇ ಆದಂತ ಛಾಪನ್ನು ಮೂಡಿಸಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಮೊಟ್ಟಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಜೆಡಿಎಸ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಂಥ ಬಿಸಿಲಲ್ಲೂ ಸಮೇತ ಈ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಎನ್ಡಿಎ ಅಭ್ಯರ್ಥಿಗಳಾದಂಥ ಸೋಮಣ್ಣ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನನ್ನೆಲ್ಲ ಸಹೃದಯಿ ಕಾರ್ಯಕರ್ತರೇ, ಇಡೀ ಕಾರ್ಯಕ್ರಮದ ರೂಪುರೇಷವನ್ನ ಮತ್ತು ಕಾರ್ಯಕ್ರಮದ ಎಲ್ಲ ರೀತಿಯನ್ನ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ವಿಸ್ತಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ,
ಒಂದು ಕಿವಿ ಮಾತನ್ನ ನಿಮ್ಗೆ ಹೇಳ್ಬೇಕು. ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥ ಯಾವುದೋ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ಅಲ್ಲ, ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅಲ್ಲ, ತುಮಕೂರು ಮಾತ್ರ ಲೋಕಸಭಾ ಚುನಾವಣೆ ಆಗ್ತಾ ಇದೆ ಅಂತ ಅಲ್ಲ, ಇಡೀ ದೇಶದ ಚುನಾವಣೆ. ಈ ದೇಶದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತಹ ಚುನಾವಣೆಗೆ ನಾವೆಲ್ಲರೂ ಸಜ್ಜಾಗಿ ನಿಂತಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಒಂದು ಅವಲೋಕನವನ್ನು ನಾವು ಮಾಡ್ಕೋಬೇಕಾಗಿದೆ. 70 ವರ್ಷದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜನರಿಗೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರೇ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ದಾರೆ. ಕಾಂಗ್ರೆಸ್ನವರು ಜನರಿಗೆ ಕೊಟ್ಟಿರೋಂಥದ್ದು ಏನ್ ಕೊಟ್ಟಿದ್ದಾರೆ? ಅವರು ಚಂಪನ್ನು ಕೊಟ್ಟಿದ್ದಾರೆ. ಆದ್ರೆ 10 ವರ್ಷದ ಆಡಳಿತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇವತ್ತು ಮನೆ ಮನೆಗೆ ನಾವು ಚುನಾವಣೆ ಪ್ರಚಾರ ಮಾಡೋದಿರಲಿ, ಆಲ್ರೆಡಿ ನರೇಂದ್ರ ಮೋದಿ ಅವರ ಯೋಜನೆಗಳ ಮೂಲಕ ಮನೆ ಮನೆಗೆ ತಲುಪಿಸಿರುವಂತಹ ಏಕೈಕ ಪ್ರಧಾನಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ. ನಮಗೆ ಇವತ್ತು ಕಾಂಗ್ರೆಸ್ನವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ನಮ್ಮ ನೇತೃತ್ವ ವಹಿಸಿರುವಂತವರು ಇಡೀ ವಿಶ್ವಕ್ಕೆ ಮಾದರಿಯಾದಂತ ನರೇಂದ್ರ ಮೋದಿ ಅವರು ಒಂದ್ ಕಡೆ ಈ ಮಣ್ಣಿನ ಬಗ್ಗೆ ಯಾವಾಗಲೂ ಸಮೇತ ಯೋಚನೆ ಮಾಡಿಕೊಂಡು, ನೀರಾವರಿಯ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿಕೊಂಡು, ರೈತರ ಬಗ್ಗೆ ಯೋಚನೆ ಮಾಡಿಕೊಂಡು, ರೈತರಿಗೋಸ್ಕರ ಉಳಿದಿರುವಂತಹ ಏಕೈಕ ಮಾಜಿ ಪ್ರಧಾನಿ ಅಂತಂದ್ರೆ ಸನ್ಮಾನ್ಯ ದೇವೇಗೌಡರು. ಒಂದು ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದು ಕಡೆ ದೇವೇಗೌಡರು, ಇಬ್ರು ಒಗ್ಗಟ್ಟಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡ್ತೇನೆ, ನಿಮ್ಮ ನಾಯಕತ್ವ ಎಲ್ಲಿ? ಯಾರಿಗೋಸ್ಕರ ವೋಟ್ ಹಾಕ್ಬೇಕು? ನಿಮ್ಮ ನಾಯಕತ್ವ ರಾಹುಲ್ ಗಾಂಧಿ ಒಬ್ಬ ಯಾವ ವ್ಯಕ್ತಿಯನ್ನ ದೇಶ ಒಪ್ಕೊಳ್ಳಲ್ವೋ ಅಂತ ವ್ಯಕ್ತಿನ ನೀವು ಮುನ್ನಡೆಸಕ್ಕೆ ಹೋಗ್ತಾ ಇದ್ದೀರಿ. ತಾವೆಲ್ಲರೂ ಸೇರಿ ತಪ್ಪನ್ನ ಮಾಡ್ತಾ ಇದ್ದೀರಿ. ನಾನು ಒಂದು ಮನವಿಯನ್ನ ಮಾಡ್ತೇನೆ, ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ನಾವೆಲ್ಲರೂ ಒಂದು ರೀತಿಯಲ್ಲಿ ನಮಗೆ ವಿ ಸೋಮಣ್ಣ ಅವರು ಅಭ್ಯರ್ಥಿಯಾಗಿದ್ದಾರೆ. ಇಲ್ವಾ? ಒಂದು ನಿಮಿಷ ಆನ್ ಮಾಡಕ್ಕೆ ಮಾಡ್ತಾರೆ. ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈಗ ಆಲ್ರೆಡಿ 3 ದಿನ ಮಧುಗಿರಿಗೆ ಬಂದು ಪ್ರವಾಸ ಮಾಡಿ ಹೋಗಿದ್ದಾರೆ. ಜನರ ಕಷ್ಟ ಸುಖಗಳನ್ನ ಕೇಳುವಂತಹ ಅಭ್ಯರ್ಥಿ ನಮ್ಮ ಮುಂದೆ ಇದ್ದಾರೆ. ಈಗಲೂ ಸಮೇತ ಕೊಡಗೇನಹಳ್ಳಿ ಭಾಗದಲ್ಲಿ ಪ್ರವಾಸವನ್ನು ಮಾಡಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಬೆಂಗಳೂರನ್ನ ಮಾದರಿ ಬೆಂಗಳೂರಾಗಿ ಏನು ಗೋವಿಂದರಾಜನಗರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರುವಂತಹ ವ್ಯಕ್ತಿ ನಮ್ಮ ಕಣ್ಮುಂದೆ ಇದ್ದಾರೆ. ನಾವೆಲ್ಲರೂ ಮನಸ್ಸು ಮಾಡಬೇಕು. ಈ ಭಾಗದ ಯುವಕರು, ಈ ಭಾಗದ ರೈತರು, ಇವರೆಲ್ಲರೂ ಯೋಚನೆ ಮಾಡಬೇಕು. ಸೋಮಣ್ಣ ಅವರು ಏನಾದ್ರು ಗೆದ್ರೆ ನೇರ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಮಧುಗಿರಿ ಕ್ಷೇತ್ರಕ್ಕೆ ಈ ರೀತಿ ಆಗ್ಬೋದು ಅಂತ ಹೇಳಿ ಪಟ್ಟಿದ್ದು ಕೆಲಸ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾನ್ಯ ಸೋಮಣ್ಣ ಅವರು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾದ್ರು ನೀವು ವೋಟ್ ಹಾಕಿದ್ರೆ ಆ ವೋಟ್ ವೇಸ್ಟ್ ಆಗುತ್ತೆ ಅಷ್ಟೇ. ಯಾಕೆ ಅಂತಂದ್ರೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ. ಯಾರ ಕೈಯೂ ತಡೆಯಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರು ಇವತ್ತಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಅನೇಕ ದೇಶಗಳು ನೀವು ಪ್ರಧಾನಮಂತ್ರಿ ಆದ್ಮೇಲೆ ನಮ್ಮ ದೇಶಗಳಿಗೆ ಪ್ರವಾಸ ಕೊಡಬೇಕು ಅಂತ ಹೇಳಿ ಅವರು ಆಲ್ರೆಡಿ ಟಿಪಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇಂತಹ ಪ್ರಧಾನಿ ಅಭ್ಯರ್ಥಿ ನಮ್ಮ ಕೈ ಮುಂದೆ ಇದ್ದಾರೆ. ನಾವೆಲ್ಲರೂ ಭವಿಷ್ಯ ಭಾರತದ ದೃಷ್ಟಿಯಿಂದ ಇದು ಕೇವಲ ಯಾವುದೋ ಒಂದು ಸಣ್ಣ ಮಟ್ಟದ ಚುನಾವಣೆ ಅಲ್ಲ, ಈ ದೇಶದ ಚುನಾವಣೆ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗುತ್ತೆ. ನಾವೆಲ್ಲರೂ ನಿನ್ನೆ ಮೊನ್ನೆ ನೋಡಿದ್ದೀರಿ ಎಂತಹ ಪರಿಸ್ಥಿತಿ, ದುಸ್ಥಿತಿಗೆ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಒಬ್ಬ 23 ವರ್ಷದ ಯುವತಿಯ ಮೇಲೆ 9 ಬಾರಿ ಚಾಕು ಇರಿತ ಆಗಿ ನಡು ರಸ್ತೆಯಲ್ಲಿ ಹಾಡಂತೆ ಕೊಲೆ ಆಗುತ್ತೆ ಅಂತಂದ್ರೆ ಇದನ್ನ ನಾವು ಸಹಿಸಬೇಕಾ? ಇದನ್ನ ನಾವು ಸಹಿಸಬೇಕಾ? ಒಂದು ರೀತಿಯ ಕೊಲೆಗಳು ಒಂದು ರೀತಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾಯ್ತು, 1000 ಅಡಿ ಬೋರ್ ಕೊರೆದ್ರು ನೀರಿಲ್ಲ, 1000 ಅಡಿ ಬೋರ್ ಕೊರೆದ್ರು ನೀರಿಲ್ಲ. ಎಲ್ಲ ಕಡೆ ಬರಗಾಲ. ಇದೇ ಬಿಜೆಪಿ ಅಥವಾ ಜೆಡಿಎಸ್ ಸರ್ಕಾರ ಇತ್ತು ಅಂತಂದ್ರೆ ಇಡೀ ದೇಶದಲ್ಲಿ
ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಕೇವಲ 5,000 ರೂಪಾಯಿ 10,000 ರೂಪಾಯಿ ಖರ್ಚು ಮಾಡಿದ್ರೆ ನಾವು ಟಿಸಿಯನ್ನು ಹಾಕಿಸ್ಕೊಳ್ತಿದ್ವಿ. ಇವತ್ತು ಎಷ್ಟು ಖರ್ಚು ಮಾಡಬೇಕಾಗಿದೆ? ಎಷ್ಟು ಖರ್ಚು ಮಾಡಬೇಕಾಗಿದೆ? 3 ಲಕ್ಷ ರೂಪಾಯಿ ಟಿಸಿಗೆ ಖರ್ಚು ಮಾಡಬೇಕಾಗಿದೆ. ಈ ಸರ್ಕಾರ ನಮಗೆ ಬೇಕಾ? ಇಂತಹ ಅಧಿಕಾರ ನಮಗೆ ಬೇಕಾ? ನಾವೆಲ್ಲರೂ ಭವಿಷ್ಯ ಭಾರತದ ಬದಲಾವಣೆಗೋಸ್ಕರ ನಾವೆಲ್ಲರೂ ವೋಟ್ ಹಾಕಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಟ್ಯಾಂಕಿ ಮುಂದೆ ಬಿಂಗೆ ಇಟ್ಕೊಂಡು ಹೆಣ್ಮಕ್ಳು ನಿಲ್ತಾ ಇದ್ರು. 2-3 ಕಿಲೋಮೀಟರ್ ಬಿಂಗೆನಲ್ಲಿ ನೀರು ತರ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಏನು? 70 ವರ್ಷಗಳ ನಂತರ ನಮಗೆ ಮನೆ ಮನೆಗೆ ನಲ್ಲಿಯನ್ನ ಕೊಟ್ಟು ನೀರನ್ನ ಕೊಡುವಂತಹ ಯೋಜನೆ ಯಾರಾದ್ರೂ ತಂದಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಮಾತ್ರ. 1-2 ಕಿಲೋಮೀಟರ್ ದೂರದಿಂದ ಹೋಗಿ ನಾವು ಸೌದೆಯನ್ನು ತಂದು ಅಡುಗೆ ಮಾಡಬೇಕಾಗಿತ್ತು. ಇವತ್ತು ಮನೆಗೆ ಮನೆಗೆ ಏನಾಗಿದೆ? ಉಜ್ವಲ ಯೋಜನೆಯಲ್ಲಿ ಮನೆ ಮನೆಗೆ ಗ್ಯಾಸ್ ಕನೆಕ್ಷನ್ ಇದೆ. ತಾಯಿಯನ್ನು ಯುವಕರು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಾವು ಭವಿಷ್ಯ ಭಾರತ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಬೇಕು, ಭವಿಷ್ಯ ಭಾರತವನ್ನ ಕಟ್ಟಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಿ ನಿಮ್ಮ ಕಷ್ಟ ಸುಖಗಳಿಗೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ಬಿ ಸೋಮಣ್ಣ ಅವ್ರನ್ನ ಕ್ರಮ ಸಂಖ್ಯೆ 3 ಕಮಲದ ಚಿಹ್ನೆ ನಮ್ಮ ಜೆಡಿಎಸ್ಸಿನ ಬಂಧುಗಳಿಗೆ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಈ ಬಾರಿ ಬ್ಯಾಲೆಟ್ ಪೇಪರ್ನಲ್ಲಿ ಧನವಂತ ಮಹಿಳೆ ಇರೋಲ್ಲ, ಕಮಲದ ಹೂ ಇರುತ್ತೆ. ತಾವೆಲ್ಲರೂ ನಿಮ್ಮ ಏನು ಬೂತ್ಗಳಲ್ಲಿ ಅದನ್ನ ಕಾರ್ಯಕರ್ತರಿಗೆ ಮತ್ತು ಇವರಿಗೆ ಹೇಳ್ಬೇಕು. ಕ್ರಮ ಸಂಖ್ಯೆ 3 ಸೋಮಣ್ಣ, ಬಿ ಸೋಮಣ್ಣ, ವಿಕ್ಟರಿ ಸೋಮಣ್ಣ ಅಂತಾನೆ ಅವ್ರ ಹೆಸರು. ಹಾಗಾಗಿ ತಾವೆಲ್ಲರೂ ಸೇರಿ ಸೋಮಣ್ಣ ಅವ್ರನ್ನ ಗೆಲ್ಲಿಸಬೇಕು. ನಮ್ಮ ಓಟು ಭವಿಷ್ಯ ಭಾರತದ ಓಟ್ ಆಗಿ ಕನ್ವರ್ಟ್ ಆಗುತ್ತೆ. ಸುಮಾರು 400ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನೇತೃತ್ವದ ಸರ್ಕಾರ ಮಾಡೇ ಮಾಡುತ್ತೆ. ಇಡೀ ಭಾರತದ ಇತಿಹಾಸದಲ್ಲಿ ನಿನ್ನೆ ಎಲ್ಲ ವಾಟ್ಸಪ್ ಅಲ್ಲಿ ಹರಿದಾಡಿದೆ. ಯಾರಾದ್ರೂ ಗ್ರಾಮ ಪಂಚಾಯತಿನಲ್ಲಿ ಅವಿರೋಧ ಆಯ್ಕೆ ಆಗೋದು ನೋಡಿದೀವಿ, ಜಿಲ್ಲಾ ಪಂಚಾಯತಿನಲ್ಲಿ ಅವಿರೋಧ ಆಯ್ಕೆ ಆಗೋದು ನೋಡಿದೀವಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಭಾರತೀಯ ಜನತಾ ಪಾರ್ಟಿಯ ವ್ಯಕ್ತಿ ಗೆದ್ದಿದ್ದಾರೆ. ಈ ತರದ ವ್ಯವಸ್ಥೆ